ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಈ ದೇಶದ ಚಿಂತಕರು, ಜ್ಞಾನಿಗಳು, ತತ್ವವೇತ್ತರು ಈ ಮನುಷ್ಯನ ಬದುಕನ್ನು, ಜೀವನವನ್ನು ಕುರಿತು ಅತ್ಯಂತ ಆಳವಾದ ಚಿಂತನೆಗಳನ್ನು ಮಾಡಿದರು. ತಮ್ಮ ಇಡೀ ಆಯುಷ್ಯವನ್ನೇ ಈ ಮನುಕುಲದ ಒಳಿತಿಗಾಗಿ ಚಿಂತನೆ ನಡೆಸಿದರು. ಈ ಮನುಷ್ಯನ ಬದುಕಿದೆಯಲ್ಲ, ಈ ಮನುಷ್ಯನ ಬದುಕು ಹೇಗೆ ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳಬೇಕು, ದೇವರು ಇದೊಂದು ಜೀವನವನ್ನು ಕೊಟ್ಟಿದ್ದಾನಲ್ಲ, ಇದನ್ನು ಅರ್ಥಪೂರ್ಣವಾಗಿ ಕಟ್ಟಿಕೊಳ್ಳುವ ಬಗೆ ಹೇಗೆ ಬದುಕಿದರೆ ಈ ಜೀವನ ದಿವ್ಯವಾಗ್ತದೆ, ಭವ್ಯವಾಗ್ತದೆ. ಇದು ಅವರ ಚಿಂತನೆ. ನಾವೆಲ್ಲ ವಿವೇಕಾನಂದರು, ಬಸವಣ್ಣನವರು, ಅಲ್ಲಮ, ಅಕ್ಕ, ನ್ಯೂಟನ್, ಐನ್ಸ್ಟೀನ್, ಎಮರ್ಸನ್, ಕನಕ, ಪುರಂದರ, ಅಬ್ದುಲ್ ಕಲಾಂ ಇವರೆಲ್ಲರ ಬಗ್ಗೆ ಹೇಳ್ತೀವಲ್ಲ, ಅವ್ರು ಯಾರೂ ತಾಯಿಯ ಗರ್ಭದಿಂದ ಭೂಮಿಗೆ ಬರುವಾಗ ಹಣೆ ಮೇಲೆ ಅವರಿಗೊಂದು ಲೇಬಲ್ ಇರಲಿಲ್ಲ. ಅಂದರೆ ವಿವೇಕಾನಂದಾಗೇನೆ ಹುಟ್ಟಿದ್ದಾನ, ಇವರು ಎಮರ್ಸನ್ ಆಗೇನೆ ಹುಟ್ಟಿದ್ದಾನ, ಇವನು ಕಲಾಂ ಆಗೇ ಹುಟ್ಟ್ಯಾನಂತ ತಾಯಿಯ ಗರ್ಭದಿಂದ ಬಂದಾಗ ಯಾರಿಗೆ ಲೇಬಲ್ ಇರಲಿಲ್ಲ. ಮ್ಯಾನ್ ಈಸ್ ಬರ್ನ್ ವಿತ್ unknowable. When he came in the world, his original face was not known. He is going to be a discovery. ಯಾವಾಗ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದ್ದ, ಅವನಿಗೆ ಅವನ ನಿಜವಾದ ಮುಖ ಕಂಡಿಲ್ಲ ಆಗ್ತದೆ. ಅವ ಏನು ಅಂತೂ ಗೊತ್ತಿಲ್ಲ. ಯಾರೂ ಹಣೆಯ ಮೇಲೆ ನಾವು ದೊಡ್ಡವರು ಅಂತ ಬರ್ಕೊಂಡು ಬಂದಿಲ್ಲ. ನಿಸರ್ಗ ಎಲ್ಲರಿಗೆ ಅವಕಾಶ ಕೊಟ್ಟೈತಿ. ಜಾನ್ ಲಾಕ್ ಅನ್ನುವ ಒಬ್ಬ ತತ್ವಜ್ಞಾನಿ ಅಂತಾನ, ಮನುಷ್ಯ ಅಂದ್ರೆ ತಬ್ಬುಲ ರಸ ಅಂದ್ರೆ ಒಂದು ಸ್ವಚ್ಛ ಹಾಳೆ ಇದ್ದಂಗೆ. ಯಾವಾಗ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಾನಲ್ಲ, ಏನೂ ಇಲ್ಲ, ಸ್ವಚ್ಛ ಪಾಟಿ. ಏನರ ಇತ್ತ, ನಮ್ಮ ಧರ್ಮಗಳಿದ್ದುವ, ಜಾತಿಗಳಿದ್ದುವ, ಲೇಬಲ್ ಇತ್ತ, ಏನೂ ಇರಲಿಲ್ಲ. ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದ ಮಗು ಅದು ಸ್ವಚ್ಛ ಪಾಟಿ ಅಷ್ಟೆ. ಮತ್ತು ಯಾವಾಗ ದಿವ್ಯ ಆಗ್ತೈತಿ ಜೀವನ, ಯಾವಾಗ ಭವ್ಯ ಆಗ್ತೈತಿ, ಯಾವಾಗ ಒಬ್ಬ ವ್ಯಕ್ತಿ ಗ್ರೇಟ್ ಆಗ್ತಾನೆ, ಎಲ್ಲರಿಗೆ ಅನಿಸ್ಕೋಬೇಕಂತಿದೆಯಲ್ಲ. ನಾವು ಮನ್ಯಾಗರ ಅನಿಸ್ಕೋಬೇಕು, ಓಣ್ಯಾಗರ ಅನಿಸ್ಕೋಬೇಕು, ದೇಶದಾಗ ಅನಿಸ್ಕೋಬೇಕು. ಕೊನೆಗೆ ಯಾರು ಅನ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರರ ಅನ್ಲಿ ಗ್ರೇಟ್ ಅಂತ ಅನ್ನಿಸ್ತದಿಲ್ಲ. ಎಲ್ಲರಿಗೆ ಇಚ್ಛೆ ಇದೆ. ಮನುಷ್ಯ ಶ್ರೇಷ್ಠ ಆಗಬೇಕಾದ್ರೆ ಏನು ಮಾಡಬೇಕು? ಏನು ನಮ್ಮೊಳಗಿದ್ರೆ ನಾವು ಶ್ರೇಷ್ಠ ಆಗ್ತೇವೆ. ಈಗ ನೀವು ಒಂದು ಖಾಲಿ ಪ್ಲಾಸ್ಟಿಕ್ ಬಾಟಲ್ ಇರ್ತದೆ, ಬಿಸ್ಲರಿ ಬಾಟಲ್ ಇರ್ತೈತಲ್ಲ, ಸುಮ್ಮನೆ ಬಾಟಲ್ ತಗೊಳ್ರಿ. ಆ ಖಾಲಿ ಬಾಟಲ್ ಐತಲ್ಲ, ಸುಮ್ಮನೆ ಹಂಗ ದಾರಿಯಾಗಿ ಬಿದ್ರೆ ಅದನ್ನು ಮೊಡ್ಕಾದವ್ರು ತಗೊಂಡು ಹೋಗ್ಬಿಡ್ತಾರೆ, ಏನೂ ಕಿಮ್ಮತ್ತಿಲ್ಲ ಅದಕ್ಕೆ. ನೀವು ಅದೇ ಖಾಲಿ ಬಾಟಲ್ನೊಳಗೆ ಬಿಸಿಲೆ ನೀರು ತುಂಬ್ರಿ, 20-30 ರೂಪಾಯಿಗೆ ಮಾರಾಟ ಆಗ್ತೈತೆ ಬಾಟಲ್ ಅದ. ಮತ್ತದ ಮನೆಗೆ ಒಯ್ದು ಚಲೋ ಆಕಳ ಹಾಲು ತುಂಬ್ರಿ, ಅದನ್ನು 40-50 ರೂಪಾಯಿಗೆ ತಗೊಂತಾರೆ. ಮತ್ತು ಅದೇ ಬಾಟಲ್ನೊಳಗೆ ಚಲೋ ಆಕಳ ತುಪ್ಪ ತುಂಬ್ರಿ, 700-800 ರೂಪಾಯಿಗೆ ಮಾರಾಟ ಆಗ್ತೈತಿ. ಅಂದ್ರೆ ಬಾಟಲಿಗೆ ಕಿಮ್ಮತ್ತಿಲ್ಲ, ಬಾಟಲ್ನೊಳಗೆ ಏನು ತುಂಬಿರ್ತೀರಿ ಅನ್ನೋದ್ರ ಮೇಲೆ ಬಾಟಲ್ ಕಿಮ್ಮತ್ತು ರೆಡಿ ಆಗ್ತೈತಿ. ಹಂಗ ಮನುಷ್ಯನ ದೇಹಕ್ಕೆ ಕಿಮ್ಮತ್ತಿಲ್ಲ, ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಅವನೊಳಗೆ ಯಾವ ಗುಣ, ಯಾವ ವಿಚಾರ ಅದಾವ ಅನ್ನೋದ್ರ ಮೇಲೆ ಅವ ಶ್ರೇಷ್ಠ ಆಗ್ತಾನೆ, ಅವನಿಗೆ ಕಿಮ್ಮತ್ತು ನಿರ್ಮಾಣ ಆಗ್ತದೆ ಅಷ್ಟೆ. ಮನುಷ್ಯ ಅಂದ್ರೆ ಜಸ್ಟ್ ಈಸ್ ಎನ್ ಎಂಪ್ಟಿ ಬಾಟಲ್, ಖಾಲಿ ಬಾಟಲ್ ಅಷ್ಟೇ ಆತ. ಮತ್ತು ಇದರೊಳಗೆ ಸದ್ಗುಣ, ಸದ್ವಿಚಾರ, ಸತ್ಕರ್ಮಗಳನ್ನು ತುಂಬದೆ ಚಲೋ 800-900 ರೂಪಾಯಿಗೆ ಮಾರಾಟ ಆಗೋ ತುಪ್ಪ ಮಾರಾಟ ಆದಂಗೆ ಆಗ್ತೈತಿ.
ಮತ್ತು ಏನೂ ತುಂಬಲಿಲ್ಲ, ಹ್ಯಾಂಗ ಬಂದಿದ್ದಿ ಹಂಗ ಹೋದಿ ಅಂದ್ರೆ ಖಾಲಿ ಬಾಟ್ಲಿಗೆ ಮೋಡ್ಕಕ್ಕೆ ಒಯ್ದಂಗೆ ನಿನಗೂ ಮೋಡ್ಕಕ್ಕೆ ಒಗಿತಾರಷ್ಟ. ಹ್ಯಾಂಗ ಹೋಗೋದು ಮನುಷ್ಯ? ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಇದು ತತ್ವಜ್ಞಾನಿಗಳ ಚಿಂತನೆ. ಇದು ಈ ದೇಶದ ದಾರ್ಶನಿಕರ ಚಿಂತನೆ. ಜನ್ಮದಿಂದ ಯಾರೂ ದೊಡ್ಡವರಾಗಿಲ್ಲ. ಜನ್ಮದಿಂದ ತಾಯಿಯ ಗರ್ಭದಿಂದ ಎಲ್ಲ ವ್ಯಕ್ತಿಗಳು ಬಂದವರು ಜನ್ಮದಿಂದ ದೊಡ್ಡವರಾಗಿಲ್ಲ. ಅವರು ಮಾಡುವ ಕರ್ಮಗಳಿಂದ ಅವರು ದೊಡ್ಡವರಾಗ್ಯಾರ. ಮನುಷ್ಯನನ್ನ ಅವನ ಕರ್ಮ ದೊಡ್ಡವನನ್ನಾಗಿ ಮಾಡುತ್ತದೆ, ಅವನ ಕಾರ್ಯ ದೊಡ್ಡವನನ್ನಾಗಿ ಮಾಡುತ್ತದೆ. ಈಗ ನೀವು ದಾರ್ಯಾಗ ಹೋಗ್ತಿರ್ತೀರಿ, ಒಂದು ಘಟನಾ ನಡೀತಂತ ತಿಳ್ಕೊಳ್ಳಿ. ಅಕಸ್ಮಾತ್ ಯಾರೋ ಒಬ್ಬ ಮುದುಕ ಯಜಮಾನ ಹೊಂಟಿದ್ದ. ಹೋಗುವಾಗ ಅವನಿಗೇನೋ ಪಿಟ್ಸ್ ಬಂತು. ಒಬ್ಬ ಯುವಕ ಹೋಗಿ ಅವನು ಕಾಪಾಡಿ ತಗೊಂಡು ದವಾಖಾನೆಗೆ ತೋರಿಸಿ ಆರೈಕೆ ಮಾಡ್ದ ಅಂದ್ರೆ ಅವ ಪಾಪ ಮುದುಕ ಅವನಿಗೆ ಕೈ ಹಿಡ್ಕೊಂಡೇನಂತ, ನೋಡಪ್ಪ ನನಗೆ ಯಾರೂ ಇದ್ದಿದ್ದಿಲ್ಲ, ನೀ ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದಿ ಅಂತ. ಅಂದ್ರ ಚಲೋ ಕೆಲಸ ಮಾಡಿದ್ದಕ್ಕ ದೇವ್ರಾದಂಗಾದ್ಯಪ್ಪ, ದೇವ್ರು ಬಂದಂಗೆ ಬಂದೆ ನೀ ನನ್ನ ಪಾಲಿಗೆ. ಈಗ ನೀವು ದೀಪಾವಳಿಗೆ ಲಕ್ಷ್ಮಿ ಮಾಡ್ತೀರಿ. ಲಕ್ಷ್ಮಿ ಮಾಡುವಾಗ ಸೀರೆಗೆ ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಏರ್ಸಿಸಿ ಮಕ್ಕೊಂಡಿರ್ತೀರಿ. ರಾತ್ರಿ ಒಬ್ಬ ಕಳ್ಳ ಬರ್ತಾನೆ. ಏನು ದೀಪ ಉರಿತಿರ್ತೈತಿ, ನೀವು ಮಕ್ಕೊಂಡಿರ್ತೀರಿ. ಕಳ್ಳ ಬಂದು ಎಲ್ಲ ತಗೊಂಡು ಹೋಗುವಾಗ ಮನೆಯೊಳಗೆ ಸಾಕಿದ ನಾಯಿ ಅವನಿಗೆ ಅಡ್ಡಗಟ್ಟಿ ಕಾಲು ಹಿಡಿದು ನಿಮ್ಮನ್ನು ನೆಬ್ಬಿಸ್ತು, ಬಂಗಾರ ಉಳಿಸ್ತು. ಮರುದಿವ್ಸ ಮನೆಗೆ ಬಂದವ್ರಿಗೆ ಏನು ಹೇಳ್ತಿ, ನೋಡಪ್ಪ ಬಂಗಾರ ಬೆಳ್ಳಿ ಹೊರಗಿಟ್ಟಿದ್ದೆ ಲಕ್ಷ್ಮೀ ಪೂಜಾಕ, ಕಳ್ಳ ತಗೊಂಡು ಹೊಂಟಿದ್ದ, ನನ್ನ ನಾಯಿ ಉಳಿಸ್ತು ನೋಡಪ್ಪ, ನನ್ನ ನಾಯಿ ನನ್ನ ಪಾಲಿನ ದೇವರಾಗಿ ಬಂತು ಅಂತ. ಅಂದ್ರೆ ಚಲೋ ಕೆಲಸ ಮಾಡಿದ್ರೆ ನಾಯಿ ದೇವರಾಗುತ್ತಿದ್ರೆ ಮನುಷ್ಯ ಯಾಕೆ ದೇವರಾಗೋದಿಲ್ಲ? ಮನುಷ್ಯ ಚಲೋ ಕೆಲಸ ಮಾಡಬೇಕಷ್ಟೆ. ಕೆಲಸಗಳಿಂದ ದೇವರಾಗ್ತಾನ ಮನುಷ್ಯ. ಈಗ ನಿಸರ್ಗ ಇದೆ, ಇಲ್ಲಿ ಯಾವುದೂ ಕಾರ್ಯವನ್ನು ಬಿಟ್ಟಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಇಲ್ಲಿ ಯಾವುದು ಕೆಲಸ ಬಿಟ್ಟಿಲ್ಲ. ನೀವು ಪ್ರತಿಯೊಂದು ನೋಡಿ, ಒಂದು ತೆಂಗಿನ ಗಿಡಕ್ಕ ನೀರು ಕೆಳಗೆ ಭೂಮಿಯಿಂದ ಯಾರ ತೆಂಗಿನಕಾಯಿಗೆ ಲಿಫ್ಟ್ ಹಚ್ಚಿ ಮಷಿನ್ ಹಚ್ಚಿ ಏರ್ಸ್ಯಾರೇನು? ನಿಸರ್ಗ ತನ್ನ ಕೆಲಸ ಮಾಡಾಕತ್ತೈತಿ. ಸೂರ್ಯಗೆ ಯಾರಾದರೂ ಅಲಾರಾಮ್ ಇಟ್ಟು ಎಬ್ಬಿಸ್ಯಾರೇನು? ನಾವಿಟ್ಟು ಮುಕ್ಕೊಂಡಿವಿ. ಸೂರ್ಯನಿಗೆ ಯಾರಾದರೂ ಅಲಾರಾಮ್ ಇಟ್ಟು ಎಬ್ಬಿಸ್ಯಾರೇನು? ಗಾಳಿಗೆ ಯಾರಾದರೂ ಫ್ಯಾನ್ ಹಚ್ಚಿ ಮುಂದಕ್ಕೆ ದಬ್ಬ್ಯಾರೇನು? ಅದಕ್ಕೆ ಎಷ್ಟು ಕೆಲಸ ಮಾಡಾಕತ್ತೈತಲ್ಲ ಗಾಳಿ, ನಿಸರ್ಗ. ಏನು ನಮಗೆ ಶನಿವಾರ ರೀ, ನಾವು ಹೆಂಗೆ ಹಾಫ್ ಡೇ ತೊಗೊಂತೀವಿ, ಸಂಡೇ ಫುಲ್ ಡೇ ತೊಗೊಂತೀವಿ, ಬೀಸುವ ಗಾಳಿ ನಮಗೂ ಶನಿವಾರ ಅರ್ಧ ದಿವಸ ಬೀಸುದಿಲ್ರಿ ಅಂದ್ರೆ ಎಲ್ಲ ಪ್ರವಚನಗಳು ನಿಂದಿರ್ತಾವ. ನಿಸರ್ಗ ಅಂತೈತೇನೆ ಹೇಳಿ. ಭೂಮಿ ತಾಯಿ ಸದಾ 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 ಕೆಲಸ ಮಾಡಾಕತ್ತಾಳ. ಇಲ್ಲ ದುಡ್ದಕ್ಯಾಕಿ ಬೆಳೆದಕ್ಯಾಕಿ ಪ್ರಶಸ್ತಿ ತಗೊಂಡವ್ರು ನಾವು. ಭೂಮಿ ಕೆಲಸ ಮಾಡಾಕತ್ತೈತಿ. ನದಿ ತುಂಗಭದ್ರೆ ಕಾವೇರಿ ಕೃಷ್ಣ ಸದಾ ಹರಿಯಾಕತ್ತಾರ ಅವರೆಲ್ಲ. ಎಂದರ ಹರಿಯುವ ನದಿ ನಿಂತೈತೇನು? ಅಕಸ್ಮಾತ್ ಹರಿಯುವ ನದಿ ನಿಂತು, ಹರಿಯುವ ನೀರ ನಿಲ್ಲಬಾರ್ದು. ನಿಲ್ತು ಅಂದ್ರೆ ಅದು ಮಡುಗಟ್ಟಿ ಗೊಡಗಾಗ್ತೈತಿ, ವಾಸನೆ ಬರ್ತೈತಿ, ಅದು ಕೆಡತೈತಿ. ನೀರ ಹರ್ಕೊಂತಿದ್ರೆ ಚಲೋ ಇರ್ತೈತಿ, ನಿಂತು ಅಂದ್ರೆ ಕೆಡತೈತಿ. ಅದಕ್ಕೆ ಮನುಷ್ಯ ಕಲಿಬೇಕು, ನೀರ ನಿಂತ್ರ ನೀರು ಕೆಡತೈತಿ, ಕುಂತರ ಮನುಷ್ಯ ಕೆಡತಾನ. ನೀರು ಹರ್ಕೋತಿರ್ಬೇಕು, ಮನುಷ್ಯ ದುಡ್ಕೊಂತಿರ್ಬೇಕು. ಕರ್ಮಶೀಲತಾ ಇದು ಕ್ರಿಯಾಶೀಲತಾ. ಇದು ಮನುಷ್ಯ ದುಡಿತಾ ಇರಬೇಕು. ಈಗ ನಮ್ಮ ದೇಹ ಇದೆ, ದೇಹದೊಳಗೆ ಎಷ್ಟು ಸಿಸ್ಟಮ್, ಎಷ್ಟು ಕೆಲಸ ಮಾಡಾಕತ್ತಾವ. ನೀವು ರೆಸ್ಪಿರೇಟರಿ ಸಿಸ್ಟಮ್ ತಗೊಳ್ರಿ, ಶ್ವಾಸಕೋಶಗಳೆಲ್ಲ ಕೆಲಸ ಮಾಡಾಕತ್ತಾವ. ನಾವು ಮಕ್ಕೊಂಡ್ರು ಉಸಿರು ತಗೊಳ್ಳೋ ಕೆಲಸ ನಡೆದೈತೆ ಇಲ್ಲ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ನೋಡ್ರಿ, ಹೃದಯ ರಕ್ತನಾಳಗಳು ಕೆಲಸ ಮಾಡಾಕತ್ತಾವ ಇಲ್ಲ. ಎಕ್ಸ್ಕ್ರೀಟರಿ ಡೈಜೆಸ್ಟಿವ್ ಸಿಸ್ಟಮ್ ತಗೊಳ್ರಿ, ಉಂಡಿದ್ದು ಪಚನ ಮಾಡಕ್ಕೆ ನಾವೇನ್ರ ಪ್ರಯತ್ನ ಮಾಡಾಕತ್ತೀವೇನೋ, ದೇಹ ಕೆಲಸ ಮಾಡಕ್ಕೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಏನು ಕೆಲಸ ಮಾಡತೈತಿ ಅಂದ್ರೆ ಉಂಡಿದ್ದು ವಿಸರ್ಜನೆ ಮಾಡುವಂಥ ಕೆಲಸ ದೇಹ ಯಾರ ಹೇಳಿ ಮಾಡಿಸರೇನದಕ್ಕೆ. ನರ್ವ್ ಸಿಸ್ಟಮ್
ಏನು ಮೆದುಳು ನರಗಳದವಲ್ಲ ಮಾಸ್ಟರ್ ಅದು. ಏನು ಜಾಸ್ತಿ ರಕ್ತ ಎಷ್ಟು ಸ್ಪೀಡ್ನಾಗ ಹೋಗ್ಬೇಕು ಅಷ್ಟ ಸ್ಪೀಡ್ನಾಗ. ಒಮ್ಮೆ ಜಾಸ್ತಿ ಸ್ಪೀಡ್ ಹೋತಂದ್ರೆ BP ಏರೈತಿದಕ್ಕಂತಾರಲ್ಲ, ಅದು ದೇಹ ಅಂತೈತಿ. ನೀ ಸುಮ್ಮನಿರೋ ನಾ ಎಲ್ಲ ಕೆಲಸ ಮಾಡ್ತೀನಂತ ಅದು ಇದು ಹೊರಗಿಂದೆಲ್ಲ ತಗೊಂತೈತಿ, ಅದು ಏರ್ತೈತಿ ಅಟ್ಟ ಅದು ಒಳಗೆ. ನೀ ಸುಮ್ಮನಿದ್ದು ಬಿಟ್ರೆ ನನ್ನ ಪಾಡಿಗೆ ನಾ ಎಲ್ಲ ಚಂದ ಆರಾಮಿಟ್ಟಿರ್ತೀನಿ, ನನಗೆ ಗೊತ್ತೈತಿ ಕೆಲಸ ಮಾಡೋದು. ಇದು ಊರ್ದೆಲ್ಲ ತೊಂದು ಏರಿಸ್ತೈತಿ, ಬ್ಲಡ್ ಕ್ಲಾಟ್ ಆಗಿ ಲಕ್ವ ಹೊಡೆದು ಬೀಳ್ತೈತಿ ಅಟ್ಟ. ಅಂದ್ರೆ ಸಿಸ್ಟಮ್ ದೇಹ ಕೆಲಸ ಮಾಡಾಕತ್ತೈತಿ. ಇಲ್ಲಿ ನಾನು ಮಲ್ಕೊಂಡಾಗೂ ಸಹಿತ ನನ್ನ ಹೃದಯ ಬಡಿಯಾಕತ್ತೈತಿ. ಮತ್ತು ಇವ ಮಕ್ಕೊಂಡನ್ನು ನೋಡಿಲ್ಲ ಬಿಡು ಅಂತ ರೆಸ್ಟ್ ಮಾಡಿದ್ರ ಹೃದಯಕ್ಕೆ ಕೇಳ್ತಂತ, ಕೈ ಕೇಳ್ತಂತ. ಅಲ್ಲೋ ಈ ಮನುಷ್ಯರು ಅದಾರಲ್ಲ, ನೀ ಎಷ್ಟು ಕೆಲಸ ಮಾಡ್ತೀಯಪ್ಪ ದಿವಸ. ಬೆಳಿಗ್ಗೆದ್ದು ಕೂಡಲೇ ನಿನ್ನೊಬ್ಬರು ನೋಡಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಬರೀ ಕೂದಲ ಬಾಚ್ಕೊಳ್ಳೋದ ಮಾಡ್ಯಾರ ಇವ್ರು. ಏನು ಸ್ನೋ ಹಚ್ಕೊಂಡಾರ, ಏನು ಪೌಡರ್ ಹಚ್ಕೊಂಡಾರ, ಏನು ಕೂದಲಕ್ಕೆ ಶಾಂಪು ಹಚ್ಚಿ ತೊಳೆದಾರ, ಏನು ಸ್ಟೈಲ್ ಮಾಡ್ತಾರ. ಅದ್ರದ್ದು ಏನು ಕೆಲಸ ಮಾಡಿಲ್ಲ ಕೂದಲ. ಕೆಲಸ ಮಾಡವ್ ನೀನು, ಆದರೂ ನಿನಕ್ಕಿಂತ ನೀ ಬೆಳಿಗ್ಗೆದ್ದು ನಮ್ಮ ಹೃದಯ ಹೆಂಗೈತಂತ ಒಬ್ಬರು ನೋಡಿಲ್ಲ, ಅದ್ರ ಕೂದಲು ಹೆಂಗದವಂತ ಬಾಚ್ಕೊಂಡಾರ ಎಲ್ಲರೂ. ಮತ್ತೆ ನೀ ಯಾಕೆ ಕೆಲಸ ಮಾಡಕ್ಕೆ ಹೋಗ್ತಿ? ಗೌರವನೇ ಇಲ್ಲ ನಿನಗೆ ಅವ್ರ ಹತ್ರ. ಅವಾಗದು ಹೃದಯ ಹೇಳ್ತಂತ, ಇರ್ಲಿತಂಬ ಹಂಗನ್ನಕ್ಕೆ ಹೋಗ್ಬೇಡ. ಅವ್ರೇನು ಬೆಳೆದಿರ್ತಾರ, ಮತ್ತೊಂದು ದಿವ್ಸ ಬೆಳಗಾಗ್ತಾರ, ಒಂದು ದಿವ್ಸ ಹೋಗ್ತಾರ. ಅವರು ಬೆಳಿಗ್ಗೆದ್ದು ಮುಖ ಎಲ್ಲಿಂದ ತೊಳ್ಕೊಬೇಕು ಅನ್ನೋದು ಒಂದು ದಿವ್ಸ ಗೊತ್ತಾಗೋದಿಲ್ಲ. ಹಂಗಾಗ್ತಾರ. ಅಲ್ಲ, ನೀ ಯಾಕೆ ದುಡ್ಯಾಕೆ ಹೋಗ್ತಿ? ನಾ ಯಾಕೆ ದುಡಿತೀನಿ ಅಂದ್ರೆ, ದುಡಿಯವರು ಬದುಕ್ತಾರ, ದುಡಿಯವರು ಬದುಕಿಸ್ತಾರ. ಅದಕ್ಕೆ ದುಡಿಬೇಕು, ನಾವು ಸದಾ ದುಡಿಬೇಕು. ಹೃದಯ ಹೇಳಲಿಲ್ಲ. ಅದಕ್ಕೆ ಮನುಷ್ಯ ಕೈಯ ಕಾಲ ಏನು ದೇವರು ಕೊಟ್ಟಾನ, ಯು ಯೂಸ್ ಇಟ್, ಅದರ್ವೈಸ್ ಯು ವಿಲ್ ಲೂಸ್ ಇಟ್. ನೀ ಬಳಸಿವನು, ಬಳಸದೆ ಇದ್ರೆ ಕೆಡ್ತಾವಷ್ಟ. ನಾವು ಭಾಳ ಶ್ರೀಮಂತರ ಊರಿನ ಗೌಡಿಕೆ ಮನೆತನ ಐತ್ರಿ, ನಮ್ಮ ಮನ್ಯಾನ ಕುರ್ಚಿಗೆ ನಾವು ಫ್ರಿಜ್ನಾಗ ಇಡ್ತೀವಿ, ಒಟ್ಟ ತೆಗೆಯಂಗ ಇಲ್ಲ ಅವು ಅಂದ್ರೆ ನಡೀತೈತೇನ್? ನೀ ಕುರ್ಚಿಗೆ ಜಂಗ್ ಹತ್ತಬಾರದು ಅಂದ್ರೆ ಸ್ವದಿ ತೆಗ್ಯಾಕ ಬಳಸಬೇಕಾಗ್ತೈತಿ. ಅದಕ್ಕೆ ಸ್ವದಿ ತೆಗಿಲಾರ್ದ ಕುರ್ಚಿಗೆ ಹೆಂಗ ಜಂಗ್ ಹತ್ತೈತಿ, ದುಡಿಲಾರ್ದ ಮೈಗೆ ಜಂಗ್ ಹತ್ತೈತಿ. ದುಡಿತಾ ಇರ್ಬೇಕ ಮನುಷ್ಯ. ಇದು ನಿಸರ್ಗ ಕಲಿಸೈತಿದು ಅಷ್ಟೆ. ಮನುಷ್ಯ ದುಡಿಯುವ ಕಾರ್ಯಶೀಲತೆಯನ್ನು ಬಿಡಬಾರದು. ಥಾಮಸ್ ಅಲ್ವಾ ಎಡಿಸನ್ ಅಂತಾಗಿ ಹೋದ. ಈ ಬಲ್ಬ್ ಇದ್ದು ಅಲ್ಲ, ಬಲ್ಬ್ನೊಳಗೆ ಟಂಗಸ್ಟನ್ನು ಕಂಡುಹಿಡಿದ ಥಾಮಸ್ ಅಲ್ವಾ ಎಡಿಸನ್. ಅವನಿಗೆ ಸಾಲಿಗೆ ಹೋದಾಗ ಮಾಸ್ತರ್ ಹೇಳ್ದ, ಅವ್ರವ್ವನ ಕರೆದು, ಈಗ ನಿನ್ನ ಮಗ ಕೆಟ್ಟ ದಡ್ಡದನ್ನು ಕರ್ಕೊಂಡು ಹೋಗಂತ. ಈ ಸಾಲ್ಯಾಗ ಹಸ್ಯ ದಡ್ಡ ಅಂದ್ರೆ ನಿನ್ನ ಮಗ, ಕರ್ಕೊಂಡು ಹೋಗಂತ ಹೇಳಿ ಕಳಿಸಿದ್ರು. ಒಂದು ದಿವಸ ಅವ್ರವ್ ಬಂದು ಮಾಸ್ತರ್ ಹೇಳಿದ್ರು, ನಿನ್ನ ಮಗ ದಡ್ಡದನ್ನು ಕರ್ಕೊಂಡು ಹೋಗು. ಅವ್ರವ್ವ ಮಾಸ್ತರ್ಗೆ ಹೇಳ್ತಾಳೆ, ಗುರುಗಳೇ, ಏನು ನನ್ನ ಮಗ ದಡ್ಡ ಅಂತ ನೀವು ಹೊರಗೆ ಹಾಕಿರಲ್ಲ, ಒಂದು ದಿವಸ ನನ್ನ ಮಗನ ಜಗತ್ತು ಕಣ್ಣೆತ್ತಿ ನೋಡಬೇಕು, ಹಂಗೆ ತಯಾರು ಮಾಡ್ತೀನಿ. ಯಾಕವ ನನಗೆ ಹೊಟ್ಟ್ಯಾಗ ಹುಟ್ಟಾನಿ ಏನನ್ನೋದು ನನಗೆ ಗೊತ್ತೈತಿ. ತಾಯಿ ಇದು. ತಾಯಿ ಅಂದ್ರೆ ಹಿಂಗೆ ಸಂಕಲ್ಪ ಮಾಡಕ್ಕೆ, ಬರೀ ಟ್ಯೂಷನ್ ಕಳಿಸಿ ಗಪ್ನ ಕುಂದ್ರಕ್ಕೆಲ್ಲ, ಸಂಕಲ್ಪ ಮಾಡಕ್ಕೆ. ಮಾಸ್ತರ ನಿನ್ನ ಮಗ ದಡ್ಡದನಂತ ಹೇಳಿದ್ರ ಮಾರ್ಕಸ್ ಕಾರ್ಡ್ ನೋಡಿ ಮಗನ ಒಪ್ಪಲಿಲ್ಲ, ನನ್ನ ಹೊಟ್ಟ್ಯಾಗ ಹುಟ್ಟ್ಯಾನಂದ ಮೇಲೆ ಅವನ ಸಂಕಲ್ಪ ಶಕ್ತಿ ನೋಡಬೇಕೆ ಹೊರತು ಮಾರ್ಕಸ್ ಕಾರ್ಡ್ ನೋಡೋದಲ್ಲ. ಇದು ಥಾಮಸ್ ಅಲ್ವಾ ಎಡಿಸನ್ನ ತಾಯಿ ಇದು. ಒಂದು ದಿವಸ ಅವ ಥಾಮಸ್ ಅಲ್ವಾ ಎಡಿಸನ್ ಟಂಗಸ್ಟನ್ನು ಕಂಡು ಹಿಡಿದಿದ್ದ ಪ್ರಯತ್ನಶೀಲ. ಅವನು ಒಂದು ಟಂಗಸ್ಟನ್ನು ಕಂಡು ಹಿಡಿಬೇಕಾದ್ರೆ 1000 ಸಲ ಪ್ರಯತ್ನ ಮಾಡಿದ್ದ. 1000 ಸಲ ಪ್ರಯತ್ನ ಮಾಡಿದ್ರು 900 ಹಿಂಗೆ ಹೇಳ್ತಾರೆ, ಎಷ್ಟು ಚಂದ, 999 ಸಲ ಫೇಲ್ ಆಗಿದ್ನಂತ. 999 ಸಲ ಫೇಲ್ ಆಗಿದ್ದು. ಅವನಿಗೆ ರಿಪೋರ್ಟರ್ಸ್ ಕೇಳಿದ್ರಂತ, ಅಲ್ಲ ನೀವು 999 ಸಲ ಫೇಲ್ ಆದ್ರಲ್ಲ, 1000 ಸಲಕ್ಕೆ ಪಾಸ್ ಆದ್ರಿ, ಮತ್ತು 999 ಏನು ಮಾಡಿದ್ರಲ್ಲ, ಅವು ಫೇಲ್ ಆದವು ಅಲ್ಲಿ ಎಲ್ಲ ಪ್ರಯತ್ನಗಳು ಅಂತ. ಅವಾಗ ಅವ ಅಂತಾನೆ, ಇವ್ಯಾಕೆ ಫೇಲ್ ಆದವು? ನಾನು 1000 ಪ್ರಯತ್ನ ಏನಿತ್ತಲ್ಲ, 1000 ಸಲಕ್ಕೆ ನನಗೇನು ಗೊತ್ತೈತಿ ಅಂದ್ರೆ,
ಈ ಎಲೆಕ್ಟ್ರಿಕ್ ಬಲ್ಬ್ ಹೆಂಗ್ ಹತ್ತೈತಿ ಅಂತ ಗೊತ್ತಾಗೈತಿ. 999 ಸಲಕ್ಕ ಇವು ಹೆಂಗ್ ಹತ್ತುದಲ್ಲಿ ಬಲ್ಬ್ ಅನ್ನೋದು ಕಂಡು ಹಿಡಿದಿನಿ. ಅದು ಪ್ರಯತ್ನಗಳು ಸಹಿತ ಸಂಶೋಧನೆಗಳೇ. ಹೌ ದಿಸ್ ಎಲೆಕ್ಟ್ರಿಕ್ ಬಲ್ಬ್ ಡು ನಾಟ್ ಗ್ಲೋ, ಇದು ಹೆಂಗ್ ಹತ್ತುದಿಲ್ಲ ಅಂದದು ಕಂಡು ಹಿಡಿದೀನಿ ನಾನು. ಒಂದು ಘಟನಾ ನಡೀತೊಮ್ಮೆ. ಥಾಮಸ್ ಅಲ್ವಾ ಎಡಿಸನ್ ಇದ್ನಲ್ಲ, ಅವನದೊಂದು ದೊಡ್ಡ ಪ್ರಯೋಗಾಲಯ ಇತ್ತು. ಆ ಪ್ರಯೋಗಾಲಯದೊಳಗ ಪ್ರಯೋಗ ಮಾಡ್ತಿದ್ದ. ಆ ಪ್ರಯೋಗಾಲಯದ ಎದುರಿಗೇನೆ ಒಂದು ಸಣ್ಣ ಬಡ ತಾಯಿಯ ಗುಡಿಸಲು. ಒಬ್ಬ ಬಡವಿ ಗಂಡ ತೀರ್ಕೊಂಡನ, ಒಂದು 5-6ನೇ ಕ್ಲಾಸ್ ಓದುವ ಮಗ. ಗುಡಿಸಲ ಆಕೆ ಇನ್ನೊಬ್ಬರ ಮನ್ಯಾಗ ಕಸ ಮುಸುರಿ ಮಾಡಿ ಬದುಕುವ ತಾಯಿ. ಆಕಿಗೇನು ಇಚ್ಛಾ ಅಂದ್ರ ಇವ ದೊಡ್ಡ ಮನುಷ್ಯ ಅದಾನ, ವಿಜ್ಞಾನಿ ಅದಾನ, ಎಷ್ಟು ಜನ ಕಾರ್ ತಗೊಂಡು ಬಂದು ಅವನ ಪ್ರಯೋಗಾಲಯದ ಮುಂದೆ ನಿಂದಿರಿಸ್ತಾರ, ಎಷ್ಟು ಜನ ಅವನಿಗೆ ಬೆಟ್ಟಿಗೆ ಬರ್ತಾರ. ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆದಂಗ ಆಗಬೇಕು, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆದಂಗ ಆಗಬೇಕು ಕನಸು ಹಾಕಿದ. ಆಕಿ ಕನಸು ಆಕಿ ಗುಡಿಸಲ್ನಾಗದಾಳ, ಆದ್ರೆ ಕನಸು ಬಿದ್ದೈತಿ ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಮತ್ತು ಕನಸು ಗುಡಿಸಿಲ್ನೊಳಗ ಬೀಳ್ತಾವ, ಯಾಕಂದ್ರೆ ರಾತ್ರಿ ಜಲ್ದಿ ಮುಕ್ಕೊಂತಾರ ಅವ್ರು. ಇವು 12ಕ್ಕೆ ಜೋಲಿ ಹೊಡ್ಕೊಂತ ಬಂದು ಮುಕ್ಕೊಂಡ್ರೆ ಕನಸು ಹೆಂಗೆ ಬೀಳ್ತಾವ ಇವು. ತಾಯಿ ಕನಸ ಕಟ್ಟಿದ್ಲು, ನನ್ನ ಮಗ ಗುಡಿಸಲಿನಾಗೋದಾಳ, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಬೆಳೆದ ಎತ್ತರಕ್ಕೆ ಬೆಳಿಬೇಕು ಅಂತ ಮುಸುರಿ ತಿಕ್ಕ ಹೆಣ್ಮಗಳ ಕನಸು ಕಟ್ಟಾಳ. ಒಂದು ದಿವಸ ತನ್ನ ಮಗನ ಹುಟ್ಟು ಹಬ್ಬ ಇತ್ತು. ಮಗನಿಗೆ ಕರ್ಕೊಂಡು ಹೋಗಿ ಥಾಮಸ್ ಆಲ್ವಾ ಎಡಿಸನ್ನ ಮುಂದೆ ನಿಂದಿರಿಸಿ, ಅಪ್ಪ ನಾ ಬಡಿವಿ, ಇವ ಅದನ್ನೆಲ್ಲ ತಂದಿಲ್ಲದ ಅನಾಥ ಮಗ, ಆದ್ರೆ ನಂದೊಂದು ಕನಸು ಐತಪ್ಪ, ನಾ ಏನಷ್ಟು ಸಾಲಿ ಓದ್ದಕ್ಕೆಲ್ಲ, ನನ್ನ ಮಗನಿಗೆ ಏನು ನಂದು ಕನಸು ಅಂದ್ರೆ ನನ್ನ ಮಗ ನೀ ಬೆಳೆದ ಎತ್ತರಕ್ಕೆ ಬೆಳಿಬೇಕು, ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಇವತ್ತು ಅವನ ಹುಟ್ಟು ಹಬ್ಬ ಐತಿ, ಅವನಿಗೊಂದು ಮಾತು ಹೇಳು, ನಿನ್ನ ಮಾತು ನನ್ನ ಮಗ ಪಾಲಿಸಿದ್ರ ಅವ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಅವಾಗ ಥಾಮಸ್ ಆಲ್ವಾ ಎಡಿಸನ್ ಆ ಮಗುವಿಗೆ ಕರೀತಾನ. ಕರೆದು ಆ ಮಗನ ಹುಟ್ಟು ಹಬ್ಬ ಇತ್ತಲ್ಲ, ಸ್ವಲ್ಪ ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಿ ಆ ಮಗುವಿಗೆ ಕೆನ್ನೆಗೊಂದು ಮುತ್ತು ಕೊಟ್ಟು, ಮಗ ನಿನ್ನ ತಾಯಿಯ ಕನಸೋ ಇದು, ನಿನ್ನ ತಾಯಿ ನಿನಗೆ ಥಾಮಸ್ ಆಲ್ವಾ ಎಡಿಸನ್ ಬೆಳೆದ ಎತ್ತರಕ್ಕೆ ಬೆಳೆಸಬೇಕಂತ ಕನಸು ಕಟ್ಟಾಳ, ನಿನ್ನ ಹುಟ್ಟು ಹಬ್ಬ ನಿನಗೊಂದು ಮಾತು ಹೇಳಂತಾಳ. ನೋಡು, ಈ ಮಾತು ಕೇಳಿದ್ರೆ ನೀ ಅಲ್ಲ, ಜಗತ್ತು ಥಾಮಸ್ ಆಲ್ವಾ ಎಡಿಸನ್ ಆಗ್ತೈತಿ. ತಾಯಿಗೆ ಮಗನಿಗೆ ಖುಷಿ ಆತ, ಕೇಳ್ತಾರೆ ಥಾಮಸ್ ಆಲ್ವಾ ಎಡಿಸನ್ ಏನು ಹೇಳ್ತಾನ ಅಂತ. ಥಾಮಸ್ ಆಲ್ವಾ ಎಡಿಸನ್ ಹೇಳ್ದ, ಮಗ ನೀ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಕೈಯೊಳಗೆ ಕಟ್ಟಿದ ವಾಚ್ ನೋಡ್ಲಾರ್ದಂಗೆ ದಿನ ಕೆಲಸ ಮಾಡೋ ಥಾಮಸ್ ಆಲ್ವಾ ಎಡಿಸನ್ ಆಗ್ತೀವೋ. ಇದು ಸೂತ್ರ, ಇದು ಜೀವನ. ನಾವು ಇನ್ನೂ 10ಕ್ಕೆ ಹೋಗಿರ್ತೀವಿ, ಅವಾಗಿಂದನ ಟೈಮ್ ಶುರು ಆಗತ್ತೆ. ಯಾವಾಗ ಮುಗಿದೈತೆ ಆಫೀಸ, ಯಾವಾಗ ಅಂಗಡಿಯಿಂದ ಮನೆಗೆ ಹೋದೆವು. ಶಿಕ್ಷಣ, ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಇನ್ನೊಬ್ಬರ ಮುಂದೆ ಬೇಡುವುದಕ್ಕೆ ಕಲಿಸುವುದಲ್ಲ, ದುಡಿದು ಬದುಕುವುದಕ್ಕೆ ಕಲಿಸುವುದು ಶಿಕ್ಷಣ. ಮನುಷ್ಯನನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದು ಶಿಕ್ಷಣ. ನಮಗೆ ಎಷ್ಟು ಮಕ್ಕಳು ಇವತ್ತು ಎಲ್ಲ ಕಲ್ತಾರ, ಮಾಡ್ಯಾರ, ಇಂಜಿನಿಯರಿಂಗ್ ಆಗ್ಯಾವ, ಎಷ್ಟು ಮಕ್ಕಳಿಗೆ ಉದ್ಯೋಗಗಳಿಲ್ಲ ಹೇಳಿ? ಎಷ್ಟು ಮಕ್ಕಳು ಉದ್ಯೋಗ ಇಲ್ಲದೆ ಕುಂತಾರ ಹೇಳಿ? ಅಂದ್ರ ನಾವು ದುಡಿಯೋದನ್ನು ಕಲಿಬೇಕು ಹೊರತು ಇನ್ನೊಬ್ಬರ ಹತ್ರ ಬೇಡದಾಗ ನಮಗೆ ಉದ್ಯೋಗ ಸಿಗತೈತಿ ಅನ್ನುವ ಕಲ್ಪನೆ ನಮ್ಮಲ್ಲಿ ಬರಬಾರದು. ಒಂದು 4 ಜನ ಹುಡುಗರು ಇಂಜಿನಿಯರಿಂಗ್ ಕಾಲೇಜ್ ನೋಡಕ್ ಹೋಗಿದ್ರಂತ, ಹೊಸದಾಗಿ ಅಡ್ಮಿಷನ್ ತಗೋಬೇಕಂತ ಹೋದ್ರು. ಇಂಜಿನಿಯರಿಂಗ್ ಕಾಲೇಜ್ ನೋಡಿದ್ರಂತ. ನೋಡಲ್ಲ ಒಬ್ಬ ವಾಚ್ಮೆನ್ ಇದ್ದ, ಅವನಿಗೆ ಕೇಳಿದ್ರಂತ, ಅಲ್ಲ ಹೆಂಗೈತಿದು ಕಾಲೇಜು? ಅವ ವಾಚ್ಮೆನ್ ಹೇಳ್ದ, ಭಾಳ ಚಲೋ ಐತಿ, ಭಾಳ ಚಲೋ ಐತಿ, ಓದಿರಿ. ನಾವು ಇಲ್ಲೇ ಓದಿವಿ ಅಂದಂತ. ನಾವು ಇಲ್ಲೇ ಓದಿವಿ, ಓದೇ ಇದಕ್ಕೆ ಬಂದೇವಿ, ನೀವು ಮುಗಿಸ್ರಿ, ಮತ್ತು ನಮ್ಮ ರಿಟೈರ್ಡ್ ಆಗಿಂದ ನೀವು ಬರ್ತೀರಿ ಅಷ್ಟೆ. ಏನು ಹೆಂಗೆ ಕಲಿಸಿದ್ರೆ ಶಿಕ್ಷಣ ಆಗ್ತೈತಿ? ನಮ್ಮ ಮಕ್ಕಳಿಗೆ ದುಡಿಯೋದು ಕಲಿಸೋದು ಶಿಕ್ಷಣ. ಒಬ್ಬ ಮಲ್ಕೊಂಡಿದ್ನಂತ. ಮಲ್ಕೊಂಡಾಗ ಒಬ್ಬ ಯಜಮಾನ್ ಬಂದು ಎಬ್ಬಿಸ್ತಮ್ಮ, 8 ಗಂಟೆ ಆಗೈತಿ, ನೀ 8 ಗಂಟೆ ಮಟ್ಟ ಮಕ್ಕೊಂಡ್ರೆ ಜೀವನ ಹೆಂಗೆ ನಡೀತೈತೋ?
ಆ ಹುಡುಗಂದ ಅಲ್ಲಿ ಎದ್ದರ ಏನು ಮಾಡ್ಬೇಕು ನಾನು? ಅಲ್ಲಿ ಎದ್ದು ಏನು ಮಾಡ್ತೀವಿ? ಹೊಲಕ್ಕೆ ಹೋಗು. ಹೊಲಕ್ಕೆ ಹೋಗಿ ಏನು ಮಾಡ್ಬೇಕು? ಅಲ್ಲಿ ಹೊಲಕ್ಕೆ ಹೋಗಿ ಏನು ಮಾಡ್ತಾರೆ? ಗಳೆ ಹೊಡಿ, ಬಿತ್ತದ ಮೇಲೆ ಏನು ಮಾಡ್ಬೇಕು? ಎಡಿ ಹೊಡಿ. ಎಡಿ ಹೊಡೆದ ಮೇಲೆ ಏನು ಮಾಡಬೇಕು? ಜೋಳ ಬರ್ತೈತಿ, ರಾಶಿ ಮಾಡು. ರಾಶಿ ಮಾಡಿದ ಮೇಲೆ ಏನು ಮಾಡಬೇಕು? ಅಲ್ಲ, ರಾಶಿ ಮಾಡಿದ ಮೇಲೆ ಅದನ್ನು ಅಡತಿ ದಲಾಲಿ ಅಂಗಡಿಗೆ ಹೊಡಿ. ದಲಾಲಿ ಅಂಗಡಿಗೆ ಹೊಡೆದ ಮೇಲೆ ಏನು ಮಾಡಬೇಕು? ದಲಾಲ್ ಅಂಗಡಿಗೆ ಹೊಡೆದ ಮೇಲೆ ಏನು ಮಾಡಬೇಕು? ಮತ್ತು ರೊಕ್ಕ ಬರ್ತೈತಿ, ಕನ್ಯಾ ನೋಡಿ ಮದುವೆ ಮಾಡಬೇಕು. ಅಲ್ಲ, ಮದುವೆ ಮಾಡ್ಕೊಂಡ ಮೇಲೆ ಏನು ಮಾಡ್ಬೇಕಂದ ಅವ ಮುದುಕಂದ. ಅಲ್ಲೋ ಮದುವೆ ಮಾಡ್ಕೊಂಡ್ಮೇಲೆ 2 ಚಲೋ ಮಕ್ಕಳು ಹಡಿ. ಮಕ್ಕಳು ಹಡಿದ ಮೇಲೆ ಏನು ಮಾಡ್ಬೇಕು? ಅವು ಚಲೋ ಓದಿ ಶಾಣೆ ಮಾಡವು. ಅಲ್ಲ, ಮತ್ತು ಶಾಣೆ ಮಾಡಿದ ಮೇಲೆ ಏನು ಮಾಡ್ಬೇಕು? ಅಲ್ಲ, ಶಾಣೆ ಮಾಡಿದ ಮೇಲೆ ಅವು ಚಲೋ ಆಫೀಸರ್ ಅಕ್ಕಾರ. ಆಫೀಸರ್ ಮಾಡಿ ಏನು ಮಾಡ್ಬೇಕು? ಆಫೀಸರ್ ಆದಮೇಲೆ ಅವ್ರು ತಿಂಗಳ ಪಗಾರ ಕಳಿಸ್ತಾರೆ ನಿನಗೆ. ಅವಾಗ ಆರಾಮ್ ಮಕ್ಕೋಬೋದು ನೀನಂದು. ಮತ್ತು ನಾ ಈಗ ಏನು ಮಾಡಕತ್ತೀನಿ? ಇದನ್ನ ಮಾಡ್ಬೇಕು. ಇಷ್ಟೆಲ್ಲ ಮಾಡಿನೂ ಇದನ್ನ ಮಾಡೋದಲ್ಲ, ಈಗ ಮಾಡಕತ್ತೀನಿ ನಾನು. ಇಷ್ಟ ಮಾಡಕ್ಕೆ ಇಷ್ಟೊಂದು ಪ್ರಯತ್ನ, ಅದಕ್ಕೆ ಇಷ್ಟೊಂದು ಕೆಲಸ. ಆರಾಮದೀವಿ ನಾವು, ನಮ್ಮ ತಂಟೆಗೆ ಬರಬೇಡ್ರಿ ನೀವು. ಆಲಸ್ಯಂ ಹಿ ಮನುಷ್ಯಾಣ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನಿಗೆ ವೈರಿ ಅಂದ್ರೆ ಹೊರಗೆಲ್ಲ ವೈರಿ ನಮ್ಮೊಳಗದನ. ನಮ್ಮ ನೆರೆಮನೆಯವರು ನಮ್ಮ ವೈರಿಗಳಲ್ಲ, ನಮ್ಮೊಳಗಿರುವ ಆಲಸ್ಯತನವೇ ನಮ್ಮ ಶತ್ರು. ಆಲಸ್ಯಂ ಹಿ ಮನುಷ್ಯಾಣ. ಮನುಷ್ಯ ಉತ್ಸಾಹಿಯಾಗಬೇಕು, ಕಾರ್ಯಶೀಲನಾಗಬೇಕು, ಕಾರ್ಯಪ್ರವೃತ್ತನಾಗಬೇಕಷ್ಟೆ. ಅದಕ್ಕೆ ಕೆಲಸ ಮಾಡಬೇಕು. ಹೌದ್ರಿ, ಎಷ್ಟು ಕೆಲಸ ಮಾಡ್ಬೇಕು? ಎಲ್ಲರೂ ಕೆಲಸ ಮಾಡ್ರಿ ಎಷ್ಟರದಾವ ಹೇಳ್ರಿ. ಅವನು ಮನುಷ್ಯ ಜೀವನದಲ್ಲಿ ಬಂದ ಮೇಲೆ ಏನು ಮಾಡಲಿ ಬಿಡ್ಲಿ ಪ್ರಶ್ನೆ ಇಲ್ಲ. 3 ಕೆಲಸ ಮಾಡಬೇಕು. ಮನುಷ್ಯ 3 ಕೆಲಸ ಮಾಡಬೇಕು. ಒಂದನೇದ್ದು, ನನ್ನ ಕುಟುಂಬ ನಡಿಬೇಕಲ್ಲ, ಉಪಜೀವನಕ್ಕಾಗಿ ಕೆಲಸ ಮಾಡೋದು. ಏನು? ಉಪಜೀವನಕ್ಕಾಗಿ ಕೆಲಸ ಮಾಡೋದು ಒಂದನೇದ್ದು. ಎರಡನೇದ್ದು, ಬರೇ ಉಪಜೀವನಕ್ಕಾಗಿ ಮಾಡೋದಲ್ಲ. ನಾ ಈ ಭೂಮಿಗೆ ಬರಬೇಕಾದ್ರೆ ನಾನು ಕರ್ಕೊಂಡು ಬಂದವರು, ದೊಡ್ಡವರು ಮಾಡಿದವರು ಅದರಲ್ಲ, ಅವ್ರಿಗೊಂದಿಷ್ಟು ಉಪಕಾರ ತೀರಿಸ್ಬೇಕಾಗ್ತೈತಿ. ಉಪಕಾರ ಸ್ಮರಣೆಗಾಗಿ ಒಂದಿಷ್ಟು ಕೆಲಸ ಮಾಡಬೇಕು. ಬರೇ ಇಷ್ಟ ಅಲ್ಲ, ನನ್ನ ದೇಹ, ದೇಶ, ವಿಶ್ವ ಇದು ವಿಕಾಸ ಆಗಬೇಕಲ್ಲ, ಅದಕ್ಕೊಂದಿಷ್ಟು ವಿಕಾಸಕ್ಕಾಗಿ ಒಂದಿಷ್ಟು ಕಾರ್ಯಗಳನ್ನು ಮಾಡಬೇಕು ಮನುಷ್ಯ. ಉಪಜೀವನಕ್ಕಾಗಿ ಒಂದಿಷ್ಟು ಮಾಡೋದು, ಉಪಕಾರ ಸ್ಮರಣೆಗಾಗಿ ಮಾಡೋದು, ವಿಕಾಸಕ್ಕಾಗಿ ಕಾರ್ಯಗಳನ್ನು ಮಾಡೋದು. ಉಪಜೀವನಕ್ಕಾಗಿ ಯಾಕೆ ಕೆಲಸ ಮಾಡಬೇಕ್ರಿ? ಈಗ ನೀವು ಹಂಗ ಸ್ವಲ್ಪ ವಿಚಾರ ಮಾಡಿ ನೋಡಿ. ನಿಸರ್ಗ ದೇವನ ಸೃಷ್ಟಿ ಎಷ್ಟು ಅದ್ಭುತ ಐತಿ ಅಂದ್ರ, ಕಾಲಿಲ್ಲದವರು ಅದಾರ, ಹುಟ್ಟ್ಯಾರ, ಭೂಮಿ ಮೇಲೆ ಹುಟ್ಟ್ಯಾರಿಲ್ಲ. ಕಿವಿ ಇಲ್ಲದವ್ರು ಅದಾರ, ಕೈ ಇಲ್ಲದವ್ರು ಅದಾರ, ಕಣ್ಣಿಲ್ಲದವ್ರು ಅದಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ. ಕಾಲಿಲ್ದವ್ರು ಅದಾರ, ಕಣ್ಣಿಲ್ಲಾರ್ದವ್ರು ಅದಾರ, ಕೈ ಇಲ್ಲಾರ್ದವ್ರು ಅದಾರ, ಬಾಯಿ ಇಲ್ಲಾರ್ದವ್ರು ಅದಾರ, ತಲೆ ಇಲ್ದವ್ರು ಭಾಳ ಮಂದಿ ಅದೀವಿ. ಆದ್ರೆ ದೇವರು ಕಾಲಿಲ್ದವ್ರನ್ನ ಹುಟ್ಸ್ಯಾನ, ಕಣ್ಣಿಲ್ದವ್ರು ಹುಟ್ಸ್ಯಾನ, ಕೈ ಇಲ್ದವ್ರನ್ನ ಹುಟ್ಸ್ಯಾನ. ಆದ್ರೆ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನಾರ ಹುಟ್ಸ್ಯಾನೇನು? ಒಂದರ ಪೇಪರ್ನಾಗ ಟಿವಿಯಾಗ ಯಾವ್ದಾರ ಯಾಡ್ ಬಂದಿತ್ತ ನೋಡಿರೇನು ಇವ್ರಿಗೆ ಹೊಟ್ಟಿಲ್ಲ ಅಂತ? ಅಂದ್ರೆ ದೇವನ ಸೃಷ್ಟಿಯ ನಿಯಮ ಏನು ಅಂದ್ರೆ, ನಿನ್ನ ಕಾಲಿರಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಕಣ್ಣಿರಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಎಲ್ಲ ಬಿಟ್ಟರು ಹೊಟ್ಟಿ ಒಂದು ಯಾಕಿಟ್ಟು ಕಳಿಸ್ದ ಅಂದ್ರೆ ನೀನು ದುಡದೇ ಉಣಬೇಕನ್ನೋದು ದೇವನ ಸೃಷ್ಟಿಯ ನಿಯಮ. ಇದು ದುಡಿದು ಉಣಬೇಕು ಮನುಷ್ಯ. ಯಾವ ಗುಬ್ಬಿಯ ಗೂಡಿನೊಳಗೂ ಹೋಗಿ ಅಲ್ಲೇ ಆಹಾರ ಇಟ್ಟಿಲ್ಲ. ಗುಬ್ಬಿ ಪಕ್ಷಿಗಳು ಸಹಿತ ತಾವು ಹಾರಾಡಿಕೊಂಡು ಬಂದ ತಮ್ಮ ಆಹಾರ ಸಂಗ್ರಹ ಮಾಡುತ್ತಾವ. ಯಾವ ಪಕ್ಷಿಗಳ ಗೂಡಿನಲ್ಲಿ ಹೋಗಿ ಯಾರೂ ಆಹಾರ ಇಟ್ಟಿಲ್ಲ. ಅದಕ್ಕ ನಿಸರ್ಗದಿಂದ ಕಲಿಯುವುದೇನಂದ್ರ, ಮನುಷ್ಯ ದುಡಿದು ಬದುಕಬೇಕಷ್ಟೆ. ದುಡಿದೇ ಇರದಿದ್ರ ಇಲ್ಲಿ ಜೀವನಕ್ಕೆ ಅವಕಾಶವೇ ಇಲ್ಲ. ಮನುಷ್ಯ ದುಡಿಬೇಕಾಗ್ತೈತಿ. ನಿಸರ್ಗ ಇದನ್ನು ಕಳಿಸೈತಿ. ಈ ಸಿಂಹ ಐತಿ, ಸಿಂಹ. ನಾನು ಕಾಡಿನ ರಾಜ ಅದಿನಂತ ತಿಳ್ಕೊಂಡ್ರ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಏನ್ರ ಅದ್ರ ಬಾಯಾಗ ಬಂದು ಬೀಳ್ತವನ್ನ ರಾಜ, ಕಿಂಗ್ ಆಫ್ ದಿಸ್ ಫಾರೆಸ್ಟ್ ಅಂದ್ರ ಕೇಳ್ತವ ನಾವೇನ್ರ?
ತಾನು ಕಾಡಿನ ರಾಜ ಆದರೂ ಸಹಿತ ಅದು ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ಬೇಟೆಯಾಡಬೇಕಾಗ್ತೈತಿ. ಇರದೇ ಇದ್ದರೆ ನಡೆಯುವುದಿಲ್ಲ. ಅದಕ್ಕೆ ನಿಸರ್ಗ ಕಲಿಸಿದ್ದು ದುಡುದುಂಡು ಮನುಷ್ಯನೇ. ಹಸ್ತಗಳೆರಡು ಬಾಯಿ ತಾನೊಂದು ಏನಿಹುದಿದರರ್ಥ, ಕಾಲುಗಳೆರಡು ಬಾಯಿ ತಾನೊಂದು ಏನಿಹುದಿದರರ್ಥ. ಏನ ದೇವ್ರು ಎಷ್ಟು ಚಲೋ ಮಾಡ್ಯಾನ. ಕಾಲು ಎರಡು ಕೊಟ್ಟ, ಕೈ ಎರಡು ಕೊಟ್ಟ, ಕಿವಿ ಎರಡು ಕೊಟ್ಟ, ಕಣ್ಣು ಎರಡು ಕೊಟ್ಟ, ಒಂದು ಬೈಟು ಮೂಗಿಟ್ಟ, ಒಂದ ಬಾಯಿ ಇಟ್ಟನಲ್ಲ ಯಾಕ? ಒಂದ ಬಾಯಿ ಇಟ್ಟಿದ್ದಕ್ಕ ಇಷ್ಟು ಹಾಳು ಮಾಡಿವ್ ಜಗತ್ತ. ಇನ್ನು ಎರಡೆರಡು ಕೊಟ್ಟಿದ್ರು ಉಳಿತಿತ್ತ ನಮ್ಮ ಕೈಯಾಗ. ಎಲ್ಲವೂ ಎರಡೆರಡು ಕೊಟ್ಟಾನ, ಇದು ಒಂದ ಬಾಯಿ ಒಂದ ಇಟ್ಟ. ಒಬ್ಬ ಹೆಣ್ಮಗಳು ಗುರುಗಳ ಹತ್ರ ಹೋಗಿ, ನನ್ನ ಗಂಡನ ಆಯುಷ್ಯ ಆರೋಗ್ಯ ಎರಡೂ ಹೆಚ್ಚಾಗಬೇಕಂದ್ರೆ ಯಾವ ವೃತ ಮಾಡ್ಬೇಕ್ರಿ ಅಪ್ಪ ಅಂತ ಕೇಳದ್ಲನ್. ನೀ ಯಾವ ವೃತ ಮಾಡಬೇಡ, ಅವು ಮೌನ ವೃತ ಮಾಡಿಬಿಡು ಸಾಕು. ಅದು ಪಾಪ ನಿನ್ನ ಕಾಲಾಗ ಮೆತ್ತಗಾಗೈತಿ. ನೀ ಯಾವ ವೃತ ಮಾಡಕು, ಮೌನ ವೃತ ಮಾಡು. ಅವ 100 ವರ್ಷ ಬದುಕ್ತಾನ ನೋಡವ. ಮೌನ ವೃತ ಮಾಡಿ. ಒಂದು 7-8 ಜನ ಹೆಣ್ಮಕ್ಳು ಕೂಡ ಇದು ನೋಡಕ್ ಹೋಗಿದ್ದ, ಒಂದು ಜೋಗ ಜಲಪಾತ. ಅವ ಗೈಡ್ ಹೇಳ್ತಿದ್ನಂತ, ಈ ಜೋಗ ಜಲಪಾತದ ಮೇಲೆ ವಿಮಾನ ಹಾರಿದ್ರೂ ಸಹಿತ ಇದ್ರ ಶಬ್ದ ಕೇಳ್ತೈತಿ. ಅವಾಗ ಒಬ್ಬಕ್ಕೆ ಹೆಣ್ಮಗಳಂತ, ಮತ್ತೆ ಕೇಳವಲ್ದಲ್ಲ, ಯಾವ ನೀವು ಸ್ವಲ್ಪ ಬಾಯರೆ ಮುಚ್ಚರಿ ಕೇಳ್ತೈತ. ಜೋಗದ ಜಲಪಾತದಕ್ಕೆ ಏನು ಹಿಂಗಿದ್ರ? ಒಂದ ಕೊಟ್ಟಿದ್ದಕ್ಕ ಇಷ್ಟ ಆಗೈತಿ, ಎರಡೆರಡು ಕೊಟ್ಟಿದ್ರೆ ಜಗತ್ತು ಉಳಿತೈತಿ. ಅದಕ್ಕವ ಹೇಳ್ದ, ಕಾಲ ಎರಡು, ಕೈ ಎರಡು, ಕಣ್ಣೆರಡು, ಶ್ರೋತ್ರ ಎರಡು ಪಟ್ಟ ನಡಿ, ಒಂದ ಪಟ್ಟ ನುಡಿ. ಎರಡು ಪಟ್ಟು ಮಾಡು, ಒಂದ ಪಟ್ಟು ನುಡಿ. ಎರಡು ಪಟ್ಟು ನೋಡು, ಒಂದು ಪಟ್ಟು ಮಾಡು. ಎರಡು ಪಟ್ಟು ಕೇಳು, ಒಂದು ಪಟ್ಟು ಮಾತಾಡು. ಕೆಲಸ ಜಾಸ್ತಿ, ಮಾತು ಕಡಿಮೆ ಅನ್ನೋದೇ ಇದು ನಿಸರ್ಗದ ನಿಯಮ. ಇದು ಕಲಿಯೋದು ಮನುಷ್ಯ. ಕೆಲಸ ಮಾಡಬೇಕು. ಏನು ಕೆಲಸಕ್ಕೆ ಹೊಂಟ ಹೋಗೋದ್ರಾಗ ತೆಗಿತಾನ. ಏನಾಗೈತಪ್ಪ ನಿನಗೆ? ಏನ್ರಿ ಕೆಲ್ಸಕ್ಕೆ ಹೊಂಟಿದ್ವಿ, ಬೆಕ್ಕ ಅಡ್ಡ ಬಂತು ನಮಗೆ. ಏನು ಮತ್ತು ಅವು ಬೆಕ್ಕ ಊರಾಗಂದ ಮೇಲೆ ಇರೋದಲ್ಲ, ಅಡ್ಡಾಡವು. ಏನು ಬೆಕ್ಕ ಅಡ್ಡ ಬಂದ್ರಿ? ಏನು ಕೆಲಸ ಆಗೋದಿಲ್ರಿ ಬೆಕ್ಕ ಅಡ್ಡ ಬಂದ್ರೆ? ಏನು ಕೆಲಸ ಒಟ್ಟು ಬೆಕ್ಕ ಅಡ್ಡ ಬಂದ್ರೆ ನಮ್ಮ ಕೆಲಸ ಹೋಗೋದು ಆಗೋದಿಲ್ರಿ. ಅದು ಬೆಕ್ಕಂತೈತಿ, ಇವ ಅಡ್ಡ ಬಂದನ ನನಗೆ ಹಾಲ ಸಿಗೋದಿಲ್ಲ ಅಂತ ಅದು ಅಂತಿರ್ತೈತಿ. ಇವ ಅಡ್ಡ ಬಂದನೋ ಇವತ್ತು ನನಗೆ. ಬೆಕ್ಕ ಮನುಷ್ಯರದೇನು ಪ್ರಾಬ್ಲಮ್, ನಮ್ಮದೇನು ಮನುಷ್ಯರಿಗೆ. ಇವ ಬಂದಿದ್ದಕ್ಕೆ ಯಾವ ಮನ್ಯಾಗೂ ಹಾಲು ಸಿಗಲ್ಲ ಇವತ್ತು. ಒಟ್ಟ ನಾವು ಈಗ ನೋಡಿ ಭಾಳ ಮಂದಿ ಇರ್ತಾರೆ. ಈಗ ಎಲ್ಲಿಗಾರ ಹೊಂಟ್ರಿ, ಎಲ್ಲಿಗೆ ಹೊಂಟಿ ಅಂತ ಕೇಳಬಾರ್ದಂತ. ಒಟ್ಟ ಎಲ್ಲಿಗೆ ಹೊಂಟಿ ಅಂತ ಕೇಳಿದ್ರೆ ಹೊಳ್ಳಿ ಮನೆಗೆ ಬಂದು ಕುಂತು ಕಟ್ಟಿ ಮೇಲೆ ಕುಂತು ಉಸುಲ್ ತೊಗೊಂಡು ಹೋಗ್ಕ. ನಾವು ಏನು ಉಸುಲ್ ತೊಗೊಂಡು ಕೂಡಲೇ ಕೇಳಿದ್ದೇನು ಗಾಳ್ಯಾಗ ಹೋಗ್ಕೈತ? ಕಟ್ಟಿ ಮೇಲೆ ಕುಂತು ಉಸುಲ್ ತೊಗೊಂಡು ಎಲ್ಲಿ ನನಗೆ ಯಾರೂ ಕೇಳಬಾರ್ದು ಎಲ್ಲಿಗೂ. ಅಲ್ಲ ಮತ್ತು ಬಸ್ ಹತ್ತದ ಮೇಲೆ ಕಂಡಕ್ಟ್ರೆ ನಾವು ದಿವ್ಯಜ್ಞಾನಿನ ಎಲ್ಲಿಗೆ ಹೊಂಟಿ ಅಂತ ಕೇಳಾರ್ದ ಟಿಕೆಟ್ ಕೊಡ. ಏನು ಮನುಷ್ಯ ಮನಸ್ಸ, ಏನು ಮಜ, ಹೆಂಗ, ಏನು ಎಲ್ಲಿಗೆ ಹೊಂಟಿ ಅಂತ ಕೇಳ್ಬಾರ್ದು. ಇನ್ನು ಕೆಲವು ಮಂದಿ ನಮ್ಮ ಹಣೆ ಬರ ಸರಿ ಇಲ್ಲ ನೋಡ್ರಿ. ಒಟ್ಟು ಏನಾಗೈತಿ ಇವ್ನ ಹಣೆ ಬರಕ್ಕಾರ ಅದದ್ದರಿ ಏನಾಗೈತಿ? ಒಟ್ಟು ನಮ್ಮ ಹಣೆ ಬರದಾಗ ಸರಿಗೆ ಬರ್ದಿಲ್ರಿ. ಮನುಷ್ಯ ಇದನ್ನು ತಿಳ್ಕೋಬೇಕು. ಏನಂದ್ರ ಹಣೆಯ ಬರಹ ಬ್ರಹ್ಮ ಬರೆದಿರಬಹುದು. ಹಣೆಯ ಬರಹ ಅಳಕಿಸ್ಲಿಕ್ಕೆ ಯಾರಿಂದ ಸಾಧ್ಯ ಅಂದ್ರೆ ಹಣೆಯ ಬರಹವನ್ನ ಮನುಷ್ಯನೇ ನಿನ್ನ ಬೆವರ ಹನಿಗಳಿಂದ ಮಾತ್ರ ಅಳಕಿಸಬಲ್ಲದು ಸಾಧ್ಯ. ದೇವನು ಬರದ ಹಣೆ ಬರ ನಿನ್ನ ಬೆವರಿನ ಹನಿಯಿಂದ ಅಳಕಿಸ್ಲಿಕ್ಕೆ ಸಾಧ್ಯ. ಏನು ದುಡಿಬೇಕು ಮನುಷ್ಯ ಅಷ್ಟೆ. ಅದಕ್ಕೆ ಶರಣರಂತಾರ. ಏನು ಶರಣರು ಅದ್ಭುತ ಮಾತು ಬರೀತಾರ. ನೂಲಿಯ ಚಂದಯ್ಯ ಅಂತ ಒಬ್ಬ ಶರಣ ಇದ್ದ. ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತ, ದುರಾಶೆಯಿಂದ ಬಂದಿದ್ದು ಅನರ್ಪಿತ. ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದಡೆ ನಮ್ಮ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು. ಏನು ಶರಣರು ಬರ್ದಾರ ನೋಡಿ. ಅವ ನೂಲಿಯ ಚಂದಯ್ಯ ಹೆಂಗಿದ್ದ ಹೇಳ್ತೀನಿ ನಿಮಗೆ ಮೊದಲು, ವಚನ ಆಮೇಲೆ ಹೇಳ್ತೇನೆ. ನೂಲಿಯ ಚಂದಯ್ಯ ಅವನ ದಿಠ ಹಠಯೋಗಿ ಅಂತ ಕರೀತಿದ್ರು ಅವನಿಗೆ, ಶರಣ. ನೂಲಿಯ ಚಂದಯ್ಯ ಏನು ಮಾಡ್ತಿದ್ದ ಅಂದ್ರ
ಈ ಹುಲ್ಲು ತಗೊಂಡು ಬಂದು ಹಗ್ಗ ಹೊಸೆಯುವ ಕಾಯಕ ನೂಲಿಯ ಚಂದ ಎಂದು. ಹಗ್ಗ ಹೊಸಿಬೇಕು, ಮಾರ್ಕೊಂಡು ಬರಬೇಕು, ಬಂದ ದುಡ್ಡಿನೊಳಗೆ ಜೀವನ ನಡೆಸಬೇಕು, ದಾಸೋಹ ಮಾಡಬೇಕು. ನಮ್ಮದು ಹಂಗಲ್ಲ. ಅವ್ರು ನೋಡ್ರಿ ಬಂದಿದ್ದ ಶರಣರ ಜೀವನ ಹೆಂಗಂದ್ರ ನೂಲಿಯ ಚಂದಯ್ಯ. ಇದು ಏನು ಬರ್ತೈತಿ ಬಂದಿದ್ದ ದುಡ್ಡಿನಾಗ ತಾನು ದುಡಿಬೇಕು, ದಾಸೋಹ ಮಾಡಬೇಕು. ಇದು ನೂಲಿಯ ಚಂದಯ್ಯ. ನೂಲಿಯ ಚಂದಯ್ಯ ಒಮ್ಮೆ ಹುಲ್ಲು ತರಕ್ ಹೋಗಿದ್ನಂತ ಘಟನಾ ನಡೀತು. ಪುರಾಣದಾಗ ಬರೀತಾರ. ಅವನು ಕೊರಳೊಳಗಿರುವ ಲಿಂಗ ಹುಲ್ಲು ಕೊಯ್ಯಾಕತ್ತಿದ್ದ, ಕೊರಳೊಳಗಿರುವ ಲಿಂಗ ಕೆಳಗೆ ಬಿತ್ತಂತ. ಕೊರಳೊಳಗಿರುವ ಲಿಂಗ ಕೆಳಗೆ ಬಿದ್ದ ತಕ್ಷಣ ನೂಲಿಯ ಚಂದಯ್ಯ ಅಂತಾನ, ನಾನು ಕೆಲಸ ಮಾಡುವಾಗ ದೇವರು ಕೆಳಗೆ ಬಿದ್ದಾನಂದ್ರೆ ಅವನ್ ತಪ್ಪಿದು, ನನ್ನ ತಪ್ಪಲ್ಲ. ಕಾಯಕ ನಿಷ್ಠೆ ನೋಡಿ. ಅವ ಏನು ನಮ್ಗತೆ ಯವ್ವ ಅಪಶಕುನ ತನ್ನಲಿಲ್ಲ. ಏನು ಒಂದು ಸ್ವಲ್ಪ ದೀಪ ಶಾಂತ ಆದ್ರೆ ಮಂದಿ ನಿದ್ದೆ ಬರೋದಿಲ್ಲ ನಮಗೆ. ಏನು ಒಮ್ಮೆ ಹೆಚ್ಚು ಕಡಿಮೆ ಹಿಡಿಯುವಾಗ ಆರ್ತೈತಿ. ಹೆಂಗೆ ತಿಳ್ಕೊಬೇಕಂದ್ರೆ ದೇವರು ಸೂರ್ಯನನ್ನು ಆರದ ದೀಪನ ನಮ್ಮ ಕಣ್ಣೆದುರಿಗೆ ಇಟ್ಟನಲ್ಲ ಅಂತ. ಪಾಪ ಎಷ್ಟು ಮಂದಿ ಮನ್ಯಾಗ ಹೆಣ್ಮಕ್ಳು ದೀಪ ಆರದ ಕೂಡಲೇ ಮನಸ್ಸಿಗೆ ನೋವು ಮಾಡ್ಕೊಂತಿರ್ತಾವ. ಅದಕ್ಕೆ ಆರುದ ಅದು ಹಚ್ಚಿಂದೈತಂದ ಆರುದ ಅಲ್ಲ, ಅದು ಏನಾಗ್ತೈತೆ ಅದಕ್ಕೆ ಆರೈತಂತ ತಪ್ಪು ತಿಳ್ಕೊಬಾರದು. ಏನು ದೇವ್ರು ಆರದ ದೀಪ ಹಚ್ಚಿಟ್ಟ, ನೀವೇನು ಮನುಷ್ಯರು ಹಚ್ಚಿದ್ದು, ದೇವ್ರು ಹಚ್ಚಿದ ದೀಪ ಆರುದಲ್ಲ, ನಾವು ಹಚ್ಚಿದ್ದು ಆರುದಲ್ಲ. ಅದು ಅವ ಕೊರಳೊಳಗಿನ ಲಿಂಗ ಕೆಳಗೆ ಬಿದ್ದ ತಕ್ಷಣ ಇಲ್ಲ, ಕೊರಳೊಳಗಿನ ಲಿಂಗ ಬಿದ್ದ ತಕ್ಷಣ ಅವೇನು ಅಪಶಕುನ ತನ್ನಲಿಲ್ಲ. ಚಂದಯ್ಯ ಅಂತನ, ನಾನು ಕಾಯಕ ಮಾಡುವಾಗ ನೀ ಬಿದ್ದಿ ಅಂದ್ರೆ ನಿನ್ ತಪ್ಪೋಗ, ನಂದೇನು ತಪ್ಪಲ್ಲದು ಅಂದ. ಯಾರಿಗೆ? ದೇವರಿಗೆ. ನಾ ಕೆಲಸ ಮಾಡುವಾಗ ನೀ ಬಿದ್ದಿ ಅಂದ್ರೆ ನಿನ್ ತಪ್ಪು, ನನ್ನ ತಪ್ಪಲ್ಲದು. ಅವ ತಗೊಳ್ಳೇ ಇಲ್ಲ. ಲಿಂಗ ದೇವರು ಸಣ್ಣ ಮಗುವಾಗಿ ಅವನು ಬೆನ್ನು ಹತ್ತದ ನಂತರ ಕರ್ಕೊಳ್ಳೋ ಲಿಂಗಯ್ಯ ನನ್ನ ಕರ್ಕೊಂಡು ಹೋಗಂತ. ಅವ ನೂಲಿಯ ಚಂದಯ್ಯ ಎಂದ. ಹಂಗೇನು ಕರ್ಕೊಳ್ಳೋದಿಲ್ಲ ನಾವು. ನೀನು ಅನುಭವ ಮಂಟಪ ಬರಬೇಕು, ಅಲ್ಲಮ ಪ್ರಭುವಿನ ಮುಂದೆ ಡಿಸ್ಕಷನ್ ಆಗ್ಬೇಕಿದ್ದು ತಪ್ಪ್ಯಾರದು ಅಂತ. ದೇವರಿಗೆ ಕಲ್ಯಾಣದ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗಿ ಬಿದ್ದಿದ್ದ ದೇವ್ರು ನಾನು ನೀನು ಕಾಯಕ ಮಾಡುವಾಗ ಬಿದ್ದಿದ್ದು ನನ್ನ ತಪ್ಪಾತಂತ ದೇವ್ರು ಒಪ್ಪುಗಂತು. ಅವ ಅಂದ ಹಂಗ ತಪ್ಪು ಸ್ವಾರಿ ಅಂದ್ರೆ ನಡೀದಿಲ್ಲ, ನಮ್ಮಲ್ಲಿ ಮನುಷ್ಯರಾಗ ನಡೀತಿತ್ತದ. ನೀ ತಪ್ಪು ಮಾಡಿ ಅಂದ್ರೆ ತಪ್ಪಿಗೆ ಶಿಕ್ಷೆ ಏನು ಅಂದ್ರೆ ಹಗ್ಗ ನಾ ಹೊಸಿತೀನಿ, ಮಾರ್ಕೊಂಡು ಬರ್ಬೇಕು ನೀನು ದೇವ್ರ. ಇದು ಕೆಲಸ ನೂಲಿಯ ಚಂದಯ್ಯ. ಅಂದ್ರ ಹೇಳು ತಾತ್ಪರ್ಯ ಏನಂದ್ರ ದೇವ್ರ ಅವನು ಬೆನ್ನ ಹತ್ತಿದ್ದು ಕರ್ಕೊಳ್ಳೋ ಅಂತ. ನಾವು ದೇವರು ಕಾಶಿ, ರಾಮೇಶ್ವರ, ಗೋಕರ್ಣ, ಶ್ರೀಶೈಲ ಎಲ್ಲೆಲ್ಲೋ ಜ್ಯೋತಿರ್ಲಿಂಗದೊಳಗೆ ದೇವ್ರದನಂತ ನಾವು ಹುಡುಕ್ತೀವಿ. ಶರಣರು ಏನು ಕಲಿಸಿಕೊಟ್ರು ಅಂದ್ರೆ ಸುಮ್ಮನೆ ಮನ್ಯಾಗ ಕಾಯಕ ಮಾಡೋ, ನಿನ್ನ ಹಿಂದೆ ದೇವ್ರು ಓಡಿ ಬರ್ತಾನಂತ ಶರಣರು ಕಲಿಸಿಕೊಟ್ರಿ. ದುಡಿಬೇಕು ಮನುಷ್ಯ ಅಷ್ಟೆ. ಇದು ನೂಲಿಯ ಚಂದಯ್ಯ. ಏನು ದುಡಿತಿದ್ದ, ದುಡಿದಿದ್ದು ತನ್ನ ಜೀವನಕ್ಕ ಸ್ವಲ್ಪ ದಾಸೋಹಕ್ಕ ತಾನೂ ಬದುಕಬೇಕು, ದಾಸೋಹ ನಡಿಬೇಕು. ಇದು ಶರಣರ ಜೀವನ. ಒಬ್ಬ ಹೆಣ್ಮಗಳು ಪಾನಿಪುರಿ ಇಟ್ಕೊಂಡು ತಿನ್ನಕತ್ತಿದ್ಲಂತ. ಒಂದು ಪ್ಲೇಟ್ ಆ ಮಗ್ಗಲ ಮನೆ ಹೆಣ್ಮಗಳು ಕೇಳ್ದಂತೆ, ಯಾಕೆ ನನಗೊಂದಿಟ್ಟು ಕೊಡ ಅಂದ್ಲಂತ. ಏನು ನಂದೇನು ಶಾಣ ಬಸಪ್ಪನ ದಾಸೋಹ ಮಾಡಿ ಏನು ಊರಾಗ ಹಂಚಿ ತಿನ್ನಕ್ಕೆ? ಇರೋದ 10 ರೂಪಾಯಿದು ಒಂದು ಪ್ಲೇಟ್ ತಂದೀನಿ, ಎಲ್ಲರಿಗೆ ಹಂಚಿ ತಿನ್ಲಿ ನಾನು ಇದನ್ನು. ನಮ್ಮ ದಾಸೋಹ ಬೇರೆ, ಅವ್ರ ದಾಸೋಹ ಬೇರೆ. ಏನು ಅವರು ಬದುಕಿದ ದಾಸೋಹ, ದುಡಿಯುವುದು ದಾಸೋಹ. ಶರಣರ ಜೀವನವೇ ದಿವ್ಯ. ಎದಕ್ಕೆ? ಕರ್ಮದಿಂದ ದಿವ್ಯ ಆಗಿತ್ತದು. ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತ. ದೇವ್ರೇನ್ ನಮ್ಮಿಂದ ಹೋಳಿಗೆ ಬೇಕಂತ ಕೇಳೋದಿಲ್ಲ. ನೂಲಿಯ ಚಂದಯ್ಯ ಅಂತನ. ದೇವ್ರಿಗೇನು ನೀನು ಮಂದಿಗೆ ಮೋಸ ಮಾಡಿ ಮನ್ಯಾಗ ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿದ್ರೆ ದೇವರಿಗೆ ತೃಪ್ತಿ ಆಗೋದಿಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿದ್ದ ಹೊಲದಾಗಿನ ಹುಲ್ಲು ತಗೊಂಡು ಬಂದು ಅವನು ಮುಂದಿಡು, ಅದು ದೇವನಿಗೆ ನೈವೇದ್ಯ ಆಗ್ತೈತದು. ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತ. ದುರಾಸೆ ಎಂಬಂದಿದ್ದು ಅನರ್ಪಿತ. ಇದು ಸತ್ಯ ಶುದ್ಧ ಕಾಯಕ ಇರಬೇಕು. ಕಾಯಕ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಸತ್ಯ ಅಂದ್ರೆ ಯಾವುದು ಇದೆಯೋ ಆ ದೇವನನ್ನು ನಂಬಿ ಇದು ಮುಕ್ತಿಗೆ ಸಾಧನ ಅಂತ ಮಾಡ್ತಿರಬೇಕು. ಮತ್ತು ಅದು ಶುದ್ಧವಾಗಿರಬೇಕು, ಹೊಲಸಾಗಿರಬಾರ್ದಷ್ಟೆ. ಹಿಂಗಿತ್ತು ಅಂದ್ರ ಚಂದೇಶ್ವರ ಲಿಂಗ ಏನೈತಲ್ಲ ಅದು ನೈವೇದ್ಯ. ಅದು ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ. ನಾನು ಇನ್ನೊಬ್ಬರಿಗೆ ಮೋಸ ಮಾಡಿ ಉಣ್ಣುವುದಲ್ಲ, ಕಾಯಕದಿಂದ ಉಣ್ಣುವುದು. ಈಗ ಜನ ಇರ್ತಾರೆ ನೋಡ್ರಿ,
ಅವ್ರ ಇಚ್ಛೆ ಏನು ಅಂದ್ರೆ ನಮ್ಮಪ್ಪ ಜಗ್ಗಿ ಮಾಡಿಟ್ಟನ್ರಿ, ನಮಗೇನು ದುಡಿಯೋದೇ ಬೇಕಾಗಿಲ್ಲ. ಇದು ಒಂದು ಗ್ರೂಪ್ ಇರ್ತೈತಿ. ನಮ್ಮಪ್ಪ ಜಗ್ಗಿ ಮಾಡಿಟ್ಟ, ನಾವೇನು ದುಡಿಯೋದೇ ಬೇಕಾಗಿಲ್ಲ. ಇದು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಇರ್ತೈತಿ, ಬೆಳಕರ ಹರಿಲ್ರಿ, ಯಾರಿಗಾರ ಸಿಗ್ತಾವ ಬ್ಯಾಟಿಗಳು ಅಂದ್ರೆ ಇನ್ನೊಬ್ಬರಿಗೆ ಮೋಸ ಮಾಡೋದು. ಕೆಲವು ಮಂದಿ ಕಾಯಕ ಮಾಡಿ ಉಣ್ಣವ್ರು ಇರ್ತಾರೆ. ಈ ಮೂರು ತಿಳ್ಕೊಳ್ಳೋದು ಮನುಷ್ಯ. ನಮ್ಮಪ್ಪ ನಮ್ಮಜ್ಜು ದುಡ್ದಿಟ್ಟಿದ್ದು ನಾವು ಉಣಾಕತ್ತೀನಿ ಅಂದ್ರೆ ನಾ ದುಡ್ದಿದ್ದಲ್ಲ, ನಿನ್ನೋ ಮೊನ್ನೋ ನಮ್ಮಜ್ಜ ನಮ್ಮಪ್ಪ ಮಾಡಿಟ್ಟಿದ್ದು ಇವತ್ತು ಉಂಡೆ ಅಂದ್ರ ಅದು ತಾಜಾ ಅಡಿಗೆಲ್ಲ ಹಳಸಿದ ಅಡಿಗೆ ಅಂತ ತಿಳ್ಕೊಬೇಕು ಮನುಷ್ಯ, ನಾ ದುಡ್ದಿದ್ದಲ್ಲ ಅದು. ಮತ್ತು ಇನ್ನೊಬ್ಬರಿಗೆ ಮೋಸ ಮಾಡಿ ನಾ ಉಣ್ಣಾಕತ್ತೆ ಅಂದ್ರೆ ಅದು ಇನ್ನೊಬ್ಬರು ಎಂಜಲುಂಡಂಗ ಮನುಷ್ಯ. ಮತ್ತು ನಾನು ಕಾಯಕದಿಂದ ಬಂದದ್ದು ಉಂಡೆ ಅಂದ್ರೆ ಅದು ದೇವನು ನನಗೆ ಕೊಟ್ಟ ಪ್ರಸಾದ, ನನ್ನ ತಾಟಿನೊಳಗೆ ದೇವರು ಹಾಕ್ಯಾನದ. ಅದಕ್ಕೆ ಮನುಷ್ಯ ದುಡಿದು ಉಣಬೇಕೆ ಹೊರತು ಬೇಡಿ ಉಣ್ಣುವುದಲ್ಲ. ಜಗತ್ತಿಗೆ ಉಪಜೀವನಕ್ಕಾಗಿ ಕೆಲಸ ಮಾಡಬೇಕಾಗ್ತೈತೆ, ಬೇಡುವುದಲ್ಲ, ದುಡಿದು ಉಣ್ಣುವುದಷ್ಟೇ. ನಾವು ಎಲ್ಲಿ ಹೋದರೂ ಬೇಡದು ಬಿಟ್ಟಿಲ್ಲ, ಎಲ್ಲಿ ಹೋದರೂ ಬೇಡದು ಬಿಟ್ಟಿಲ್ಲ. ನೀವು ಇಷ್ಟೆಲ್ಲ ಓದಿರ್ತಾರೆ, MA ಓದ್ಯಾನ, PhD ಮಾಡ್ಯಾನ, ಆದರೂ ಕನ್ಯಾ ನೋಡಕ್ಕೆ ಹೋದಾಗ ಮತ್ತೆ ಎಷ್ಟು ಕೊಡ್ತೀರಂತ ಬೇಡ್ತಾರೆ ಇಲ್ಲ. ಪಾಪ ಅದು ತನ್ನ ಮನೆ ಬಿಟ್ಟು ಇವನು ಮನೆಗೆ ಬರಕತ್ತೈತಿ. ಒಂದು ಹೆಣ್ಮಗಳಿಗೆ ಕರ್ಕೊಂಬಂದು ಜೋಪಾನ ಮಾಡೋಕ್ಕಾಗಲಿ ಅಂದ್ರೆ ಗಂಡ್ಮಗ ಅಂತ ಹೆಂಗೆ ಅನ್ನೋದು ಹೇಳು. ಓದ್ಯಾನ ಎಲ್ಲ ಮಾಡ್ಯಾನ, ಮತ್ತೊಂದಿಟ್ಟು ಕೈ ಒಡ್ಡು ತನ್ನ ಮುಂದೆ ಹೋಗಿ ಒಡ್ಡುದು ಬಿಟ್ಟೈತೇನು ಮನುಷ್ಯ. ತನ್ನ ತೋಳು ಬಳಗಲ ಮೇಲೆ ನಂಬಿಕೆ ಇಲ್ಲ, ಮಾವನ ವರದಕ್ಷಿಣೆ ಮೇಲೆ ನಂಬಿಕೆ ಐತಿ. ಮನುಷ್ಯ ಸತ್ಯ ತಿಳ್ಕೋಬೇಕಲ್ಲ, ಏನು ವರದಕ್ಷಿಣೆ ಎಷ್ಟು ಕೊಟ್ಟಾನಾತ. ಮನುಷ್ಯ ಇದನ್ನು ನಂಬಬೇಕು. ಮಾವ ಕೊಟ್ಟಿದ್ದು ಮನೆತನಕ, ಮಹಾದೇವ ಕೊಟ್ಟಿದ್ದು ಕೊನೆತನಕ ಇರ್ತೈತೆ ಅನ್ನೋದು ಗೊತ್ತಿರ್ಬೇಕು ಮನುಷ್ಯ. ಅವ ಕೊಡ್ಬೇಕಲ್ಲ. ಮತ್ತು ಅಲ್ಲಿ ಬಿಟ್ಟಿವಿ, ದೇವ್ರ ಗುಡಿಯಾಗ ಹೋದಿವಿ, ಅಲ್ಲಿ ಬೇಡವ್ರ ನಾವು ಹೋಗಿ ಮತ್ತೇನು ನಿನ್ನೆ ಹೇಳಿದ್ನಲ್ಲಿ ಚಂದ ಇತ್ತಲ್ಲ, ಕಣ್ಬಟ್ಟ ನೋಡಿ ನಗ್ತಾರೆ ದೇವ್ರನವ್ರು. ಏನು ದೇವ್ರಿಗೆ ಹೋಗಿ ಏನು ಹೋಗಿವಿ, ₹1 ಹಾಕಿ ನಮಗೆ ಅದು ಮಾಡಿ ಇದು ಮಾಡಿ ಇದು ಮಾಡಿ ಕೇಳ್ತೀವಿಲ್ಲ. ಅಲ್ಲ, ಗುಡಿ ಹೊರಗೊಂದಿಷ್ಟು ಮಂದಿ ಭಿಕ್ಷಕರು ಇರ್ತಾರೆ. ಇವನು ಒಳಗೆ ಹೋಗಿ ಕೇಳ್ತಾನ, ಹೊರಗಿದ್ದವ ₹1 ₹2 ಕೇಳ್ತಾನ. ಅವರು ಭಿಕ್ಷಕರು ಕುಂತಿರ್ತಾರೆ. ಇವಾಗ ಗುಡಿ ಒಳಗೆ ಹೋಗಿ ಕೇಳ್ತಾನ, ಲಕ್ಷ ಕೊಡು ಕೋಟಿ ಕೊಡು, ಅವನು ಭಿಕ್ಷಕನೇ ಇವನು ಭಿಕ್ಷಕನೇ. ₹1 ಹೊರಗೆ ಕುಂತ ₹1 ಕೇಳೋನು ಭಿಕ್ಷಕನೇ, ಒಳಗೆ ಲಕ್ಷ ಕೋಟಿ ಕೇಳೋನು ಭಿಕ್ಷಕನೇ. ಇಬ್ಬರು ಭಿಕ್ಷಕರೇ, ವ್ಯತ್ಯಾಸ ಇಷ್ಟೇ, ಇವ ಹೊರಗೆ ಕುಂತವ ಲೋಕಲ್ ಬೆಗ್ಗರ, ಇವ ಇಂಟರ್ನ್ಯಾಷನಲ್ ಬೆಗ್ಗರ್, ಇವ ಅಂತಾರಾಷ್ಟ್ರೀಯ ಭಿಕ್ಷಕರು. ಇವರು ಅಂದ್ರೆ ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್. ಎಲ್ಲರೂ ಭಿಕ್ಷಕರಾದ್ರೆ ದೇವ್ರ ಕೈ ಅದಕ್ಕೆ ಕೊಟ್ಟಾನ, ದುಡದು ಬದುಕು. ಅದಕ್ಕೆ ಮನುಷ್ಯ ದುಡದ ಅಂದ್ರೆ ಸಮೃದ್ಧಿ ಬರ್ತೈತಿ. ಸಮೃದ್ಧಿ ಬರಿಬೇಕಂದ್ರೆ ಮನುಷ್ಯ ದುಡಿತಿರ್ಬೇಕು. ಇರದೇ ಇದ್ರೆ ಸಮೃದ್ಧಿ ಬರೋದಿಲ್ಲ ಜೀವನದಲ್ಲಿ, ದುಡಿತಾ ಇದ್ರೆ ಸಮೃದ್ಧಿ ಜೀವನದಲ್ಲಿ. ಮನುಷ್ಯ ದುಡ್ಕೊಂತಿರ್ಬೇಕು, ಸಮೃದ್ಧಿ ಬರ್ತೈತೆ. ಮನ್ಯಾಗ ಲಕ್ಷ್ಮಿ ಹಂಗ ಬರ್ತಾಳ, ಲಕ್ಷ್ಮಿ ಬರ್ಬೇಕು, ಲಕ್ಷ್ಮಿ ಕೆಲವು ಮಂದಿ ಅಂತಿರ್ತಾರೆ, ಯಪ್ಪ ನಾ ಮಕ್ಕೊಂಡಾಗ ಬರ್ತೀನಿ ಅಂತಿರ್ತೈತೆ ಅಂತಾರೆ. ಏನು ಬರ್ತೈತೆ ಅದು? ಬರ್ತೀನಿ ಬಂದು ಕರ್ಕೊಂಡು ಹೋಗ್ತೈತೆ ಅಟ್ಟ. ಅದು ಏನು ಬರ್ತಾವ? ಭಾಳ ಮಂದಿ ಬಂದು ಕೇಳ್ತಿ, ಒಟ್ಟ ಅಮಾಶಿ ಹುಣ್ಣಿವಿ ಬಂದು ಬರ್ತೀನಿ ಅಂತ ಬಾ ಅನ್ಬೇಕು ನೋಡೋಣ. ಅವ್ರ ಗುರುಗಳ ಹತ್ರ ಹೋಗಿ ಏನು ಕೇಳೋದೈತೆ ಅಲ್ಲಿ ಹೇಳೋರು. ಪಾಪ ಏನು ಮಜಾ ಮಂದಿ ಬರ್ತೀನಿ ಅಂತಿರ್ತೈತೆ. ಅಂದ್ರ ಮನುಷ್ಯಾಗಿದ್ದು ಗೊತ್ತಿರ್ಬೇಕಲ್ಲ, ದುಡಿದು ಬದುಕುವುದು ಗೊತ್ತಿರ್ಬೇಕಷ್ಟೆ. ಏನು ದುಡಿಮೆಯಿಂದ ಸಮೃದ್ಧಿ ಬರ್ತೈತಿ. ಇನ್ನೊಂದು, ದುಡಿಮೆಯಿಂದ ಚಿಂತೆಗಳು ದೂರ ಆಗ್ತಾವ. ಮನುಷ್ಯಾಗಿದ್ದು ಗೊತ್ತಿರ್ಬೇಕು. ಚಿಂತೆ ಯಾರು ನಮಗೆ ಭಾಳ ಚಿಂತೆ ಐತಿ ಅಂದ್ರೆ ನೀವು ಯಾರ ಹತ್ರ ಕೇಳಕ್ ಹೋಗೋದ ಬೇಡ, ನಾವು ದುಡಿಯಾಕತ್ತಿಲ್ಲ ಅಂತ ತಿಳ್ಕೊಂಬಿಡೋದಷ್ಟ. ನಮಗೆ ಮೈ ಮುರಿದು ಕೆಲಸ ಇಲ್ಲ, ನಿದ್ದೆ ಬರಲಾರ್ದಕ್ಕೆ ಚಿಂತೆ ಬಂದವ ಅಷ್ಟ. ಏನು ಗೀತೆ ಒಂದು ಸುಂದರ ಮಾತು ಹೇಳ್ತೈತಿ. ಈಗ ಒಂದು ಹೊಲ ಇರ್ತೈತಿ, ಹೊಲದಾಗ ಕಸ ಬೆಳಿತೈತಿ. ಯಾವ ಹೊಲದೊಳಗೆ ಕಸ ಬೆಳಿತೈತಿ ಅಂದ್ರೆ, ಯಾವ ಹೊಲದಾಗ ಕಸ ಬೆಳಿತೈತಿ ಅಂದ್ರೆ ಯಾವ ಹೊಲ ಗಳೆ ಹೊಡೆದಿಲ್ಲ, ನೇಗಿಲ ಮಾಡಿ, ನೀವು ಕನ್ನಡದಾಗ ವ್ಯವಸಾಯ ಅಂತಿರಿಲ್ಲ, ಅದಕ್ಕೆ ಒಕ್ಕಲತನ ಅಂದ್ರೆ ಯಾವ ಹೊಲದಾಗ ವ್ಯವಸಾಯ ಮಾಡಿಲ್ಲ ಆ ಹೊಲದಾಗ ಕಸ ಬೆಳಿತೈತಿ. ಹಂಗ ಯಾವ ಮನಸ್ಸು ಮೈ ದುಡ್ದಿಲ್ಲ ಆ ಹೊಲದೊಳಗೆ ಚಿಂತೆಗಳು ಬರ್ತಾವ, ಆ ಮನಸ್ಸುಗಳು ಚಿಂತೆ ಬರ್ತಾವ ಅಷ್ಟ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ್, ಅದು ಒಂದ ದಿಕ್ಕಿನೊಳಗೆ ವಿಚಾರ ಮಾಡತೈತಿ. ವ್ಯವಸಾಯಾತ್ಮಿಕ ಬುದ್ಧಿ ಇರ್ಬೇಕು.
ಚಂದ ದುಡಿತಿರ್ಬೇಕು ಮನುಷ್ಯ. ನಾವು ದುಡಿದುಣ್ಬೇಕಂದ್ರೆ ದುಡಿದುಂಡ್ರೆ ಚಿಂತೆ ಇರೋದಿಲ್ಲ ಅಷ್ಟ. ಏನ್ ನೀವು ಕೇಳ್ಬೇಕು, ಹೋದ್ರು ಮಧ್ಯಾಹ್ನ ಹುಡುಗ ಊಟಕ್ಕೆ ಹೋದ ಕೂಡ್ಲೇನೆ ರಾಗ ತೆಗೆದ್ರ ಒಟ್ಟ ಕೈಕಾಲು ಬಳಬಳ ಅಂತಾವ. ಏನು ಬಳಬಳ ಅನ್ನೋದು ಏನು ಶಬ್ದ ಇದು? ಡಿಕ್ಷನರಿಯಾಗ ಇಲ್ಲಿದು. ಕನ್ನಡ ಡಿಕ್ಷನರಿ ಪೂರಾ ಹುಡುಕ್ರಿ ನೀವು, ಒಂದು ಡಿಕ್ಷನರಿಯಾಗ ಈ ಶಬ್ದ ಹುಡುಗ ಸಿಕ್ಕ್ರಿ ಕೇಳ್ರಿ ನೀವು. ಅದು ಹುಡುಗ ಮಧ್ಯಾಹ್ನ ಊಟಕ್ಕೆ ಹೋದಾಗ ಮಧ್ಯಾಹ್ನ ಅದು ಹೊಟ್ಟೆ ಹಸ್ತೈತಿ ಕುಂತು ಒಟ್ಟ ಕೈಕಾಲು ಬಳಬಳ ಅಂತ. ಅದು ಹುಡುಗ ಗೊತ್ತಾಗ್ಲಿಲ್ಲ ಇದು ಏನು ಅಲ್ಲ. ತಲೆ ನೋವೈತಂದ್ರೆ ಗುಳಿಗೆ ಕೊಡ್ಬೋದು, ಕೆಮ್ಮು ಐತಂದ್ರೆ ಕೊಡ್ಬೋದು, ನೆಗಡಿ ಐತಂದ್ರೆ ಇದು ಬಳಬಳಕ್ಕೆ ಎಲ್ಲಿ ಗುಳಿಗೆ ಕೊಡೋದು ಹೇಳಿ? ಅದು ಹುಡುಗಿ ಅದಕ್ಕೆ ಗೊತ್ತಾತ. ಅದಕ್ಕೆ ಅಲ್ಲ ಏನು ಮಾಡೋದು ಏನಿಲ್ಲ, ಸ್ವಲ್ಪ ಸಾಯಂಕಾಲ ನಾ ಅಡಿಗೆ ಮಾಡಕ್ಕೆ ಅಲ್ಲೇ ಪ್ಲ್ಯಾನ್ ಏನು ಅಂದ್ರೆ ರಾತ್ರಿ ಊಟಕ್ಕೆ ಹೊರಗೆ ಹೋಗ್ಬೇಕನ್ನಕ್ಕೆ ಕೆಟ್ಟ ಅಂದ್ರೆ ಮನ್ಯಾಗ ಕೈಕಾಲು ಬಳಬಳ ಆತು ಅಂದ್ರೆ ಹೊರಗೆ ಹುಡುಗನ ಕಿಶ ಜಳ ಜಳ ಆಗತ್ತಂತನ ತಿಳ್ಕೊ. ಜಳ ಜಳ ಅಟ್ಟ ದುಡಿಬೇಕು ಮನುಷ್ಯ, ಏನು ಬಳಬಳ ದುಡಿಲಿಲ್ಲ ಅಂದ್ರೆ ಹೆಂಗೆ ನಡೀತೈತಿ ಹೇಳಿ? ಅಂದ್ರೆ ದುಡಿಲಿಕ್ಕೆ ಸಾವಿರ ದಾರಿಗಳು. ನಿಮಗೊಂದು ಘಟನೆ ಹೇಳ್ತೀನಿ ನಾನು. ಒಬ್ಬ ಹೆಣ್ಮಗಳು ಲಿಜಿ ಜಾನ್ ಅಂತ ಹೇಳಿ ಬೆಂಗಳೂರಾಗ ಹೆಣ್ಮಗಳದಾಳು. ಇದನ್ನೆಲ್ಲ ತಾಯಂದಿರ ಗಮನಕ್ಕೆ ಕೊಟ್ಟ ಕೇಳಬೇಕು. ಲಿಜಿ ಜಾನ್. ಈಗ ನಮ್ಮ ಮನೆಗೆ ನಾವು ಯಾರ್ಯಾರ ಮಂದಿ ಬಂದ್ರೆ ಸಟ್ನ ಮಂದಿ ಬಂದ್ರೆ ಈಗ ಕೊತ್ತಂಬರಿ ಇಲ್ಲಂತ ಹುಡುಗನ ಬಜಾರಕ್ಕೆ ದಬ್ಬಿಸ್ತೀವಿ, ಕರಿಬೇವಿಲ್ಲಂತ ಬಜಾರಕ್ಕೆ ದಬ್ಬಿಸ್ತೀವಿ, ಮೆಣಸಿಕಾಯಿ ಇಲ್ಲಂತ ದಬ್ಬಿಸ್ತೀವಿ, ಉಳ್ಳಾಗಡ್ಡೆ ಇಲ್ಲಂತ ದಬ್ಬಿಸ್ತೀವಿ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಲಿಜಿ ಜಾನ್ ಅನ್ನುವಂಥ ಹೆಣ್ಮಗಳು 70 ವರ್ಷದಕ್ಕೆ, ಮತ್ತೆ ಸಣ್ಣ ಹೆಣ್ಮಗಳಲ್ಲ ಹೇಳೋದು, 70 ವರ್ಷದ ಮುದುಕಿ ತನ್ನ 30-40 ಸೈಟ್ ಅಂದ್ರೆ 1200 ಸ್ಕ್ವೇರ್ ಫೀಟು ಅಲ್ಲ, ಬರೇ 1,000 ಸ್ಕ್ವೇರ್ ಫೀಟ್ನ್ಯಾಗ ಸುಮಾರು 100 ಕಾಯಿಪಲ್ಯ 100 ಹಣ್ಣು ತನ್ನ ಮಾಳಿಗೆ ಮೇಲೆ ಬೆಳಿತಾಳ. ಇದು ದುಡಿಯುವಕ್ಕಲ್ಲ, ಇದು ಅಕ್ಕಿ ಹೇಳ್ತಾಳ, ನಾ ಇವತ್ತಿನವರೆಗೂ ಕಾಯಿಪಲ್ಯಕ್ಕೆ ಮಾರ್ಕೆಟಿಗೆ ಹೋಗಿಲ್ಲ, ಆಲೂಗಡ್ಡೆ ಉಳ್ಳಾಗಡ್ಡಿ 2 ಬಿಟ್ಟು. ಅಂದ್ರೆ ದುಡಿಯುವ ಕಲೆ ನೋಡ್ರಿ. ಇದು ಟೆರಸ್ ಗಾರ್ಡನ್ ಅಂತಾರೆ ಇದಕ್ಕೆ. ನಾವು ಮನೆ ಮೇಲೆ ಉಂಡು ಹಂಗ ಡಬ್ ಅಂತ ಅಡ್ಡಾಡಕ್ಕೆ ಹೋಗಿರ್ತೀವಿ. ಆ ಹೆಣ್ಮಗಳು ಹೊಲ ಇಲ್ಲಂತಲ್ಲ, ತನ್ನ ಟೆರಸ್ ತನಗೆ ಹೊಲ ಮಾಡಿಕೊಂಡಾಳು. ಹೊಲ ಹೊರಗಿರೋದಲ್ಲ, ಸಂಕಲ್ಪ ಇತ್ತಂದ್ರೆ ನಮ್ಮ ಮನೆನೂ ಹೊಲ ಹಾಕೈತಿ ಅಂತ ಟೆರಸ್ ಗಾರ್ಡನ್ ಮಾಡಿಕೊಂಡು. ಮತ್ತು ಜಾಗ ಹೆಂಗೆ ಮಾಡ್ಯಾಳಂದ್ರೆ, ಈಗ ಮಂದಿ ಪ್ಲಾಸ್ಟಿಕ್ ಬಾಟ್ಲಿ ಗಿಟ್ಲಿ ಒಗೆದಿರ್ತಾರಲ್ಲ, ಅದನ್ನು ಕಟ್ ಮಾಡಿ ಮಾಡಿ ಅದ್ರಾಗ ತನ್ನ ಮನೆಯನ್ನು ವೇಸ್ಟ್ ತುಂಬಿ ಮಣ್ಣು ತುಂಬಿ ಕಾಯಿಪಲ್ಯ ಅದ್ರಾಗ ಒಂದಿಷ್ಟು ಕೊತ್ತಂಬರಿ ಬೆಳೀತಾಳೆ. ಮತ್ತು ಮನ್ಯಾಗ ಬಕೆಟ್ ಗಿಕೆಟ್ ಹೊಡಿತಂದ್ರೆ ಅದು ತುಂಬಿ ಮಣ್ಣು ತುಂಬಿ ಮೇಲೆ ಇಡುತ್ತಾಳೆ. ಡ್ರಿಪ್ ಮಾಡಿ ಲೀಚಿ, ಮ್ಯಾಂಗೋ, ಕಾಯಿಪಲ್ಯ, ಹುಳ್ಸಿಕ್ಕ, ಬದನೆಕಾಯಿ, ಮೆಣಸಿನಕಾಯಿ ಒಟ್ಟ ಬಜಾರಕ್ಕೆ ಹೋಗಿಲ್ಲ ಹೆಣ್ಮಗಳು. ದುಡಿಯುವಕ್ಕಲ್ಲ ಇದನ್ನ ಹೇಳೋದು. ಅಂದ್ರೆ ಇದು ತಾಯಂದ್ರಿ ಕಲಿಬೇಕಂತ. ಬೀಯಿಂಗ್ ಕ್ರಿಯೇಟಿವ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ನಮ್ಮ ಹೊಲ ಇಲ್ರಿ ಏನು ಮಾಡೋದಂತಲ್ಲ, ಮನೆ ಹೊಲ ಮಾಡಿಕೊಂಡು ಬದುಕದವ್ರು ಅದಾರಲ್ಲ. ಹೊಸ ಹೊಸ ಸಕಾರ ಇದನ್ನ ಮಾಡ್ರಿ. ನೀವು ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ, ಮೊದಲು ಮೊಬೈಲ್ ಕೈಯಾಗಿಂದ ಕೆಳಗೆ ಬೀಳ್ತೈತಿ ಫಸ್ಟ್. ಇದು ಎರಡನೇದ್ದೇನಂದ್ರೆ, ಹೊಸದ ಮಾಡಾಕ್ ತಲೆಯಾಗ ಬರ್ತೈತಿ, ಮೈ ಬಾಗತೈತಿ, ಕೈ ಬಾಗತೈತಿ, ದುಡ್ಯಾಕ ಶುರು ಆಕೈತಿ ಸ್ವಲ್ಪ. ನಮ್ಮದೇನು ಅಂದ್ರೆ, ಮೊದಲ ದುಡಿದ್ರ ಚಿಂತೆ ಹೋಗ್ತಾವ, ಎರಡನೇದ್ದು ದುಡಿದ್ರ ಆರೋಗ್ಯ ಬರ್ತೈತಿ, ಸಮೃದ್ಧಿ ಆಗ್ತೈತಿ. ಆರೋಗ್ಯ ಹೆಂಗ ಬರ್ತೈತಿ ಮನುಷ್ಯಂದು ಅಂದ್ರೆ, ದುಡ್ಕೊಂತಿದ್ದವ ಆರೋಗ್ಯ ಇರ್ತಾನಷ್ಟ. ಏನೈತಿ ಹೇಳ್ರಿ, ದುಡಿಮೆ ಇರ್ಲಿಲ್ಲ ಅಂದ್ರೆ ಆರೋಗ್ಯ ಹೆಂಗಿರ್ತೈತಿ? ದುಡ್ಕೊಂತಿರ್ಬೇಕಾಗ್ತೈತಿ ಅಷ್ಟ. ದುಡಿದ್ರೆ ಆರೋಗ್ಯ ಇರ್ತೈತಿ. ನಂಬದೇನು ಮಂದಿ ಸ್ವಾಮಿಗಳ ಹತ್ರ ಬಂದ್ರಂದ್ರೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಚಲೋ ಮನೆಗೆ ಬಿದ್ದಳು ನೋಡು. ಅಲ್ಲಿ ಚಲೋ ಮನಿ ಅಂದ್ರೆ ಏನು? ಚಲೋ ಮನಿ ಅಂದ್ರೆ ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ, ಈ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ. ಇದು ಚಲೋ ಮನಿ. ಇದು 1 ವರ್ಷ ಆಗೋದ್ರಾಗ ಮಗಳು ಬಂದ್ಲಲ್ಲ 100 kg ಆಗಿದ್ಲಕ್ಕೆ. ಅಲ್ಲಿ ಹಿಂಗ್ಯಾಕಾಗಿ ನೀನು ಅಂತ. ಮತ್ತು ನೀ ಅಂಥ ಮನೆಗೆ ಕೊಟ್ಟು ಕಡ್ಡಿ ತೆಗಿಬೇಡ ಅಂದು ಅದಕ್ಕೆ ಗುಡ್ಡ ಆಗಿ ಬಂದೀನಿ ನಾನು. ಅದು ಏನು ಕಲಿಸೋದು ಮಕ್ಕಳಿಗೆ ಇದನ್ನ? ಒಟ್ಟ ಈ ಕಡ್ಡಿ ತೆಗೆದು ಈ ಕಡೆ ಹಾಕ್ಬೇಡ. ಮಕ್ಕಳಿಗೆ ದುಡ್ಯದ ಕಲಿಸ್ಬೇಕ ಹೊರತು ಸುಮ್ಮನೆ ಕೂಡುವುದು ಕಲಿಸಬಾರದು. ಇದು ಲಕ್ಷಣ. ಇದು ಶರಣರು ಕಲಿಸಿದ್ದು. ದುಡಿಬೇಕಿದು. ದುಡಿಯುವುದರಿಂದ ಸಮೃದ್ಧಿ ಐತಿ, ದುಡಿಯುವುದರಿಂದ ಆರೋಗ್ಯ ಐತಿ, ದುಡಿಯುವುದರಿಂದ ಚಿಂತೆಗಳು ದೂರ ಆಗ್ತವೆ. ಬರೇ ಇಷ್ಟೇ ಅಲ್ಲ, ಉಪಕಾರ ಸ್ಮರಣೆಗಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗ್ತೈತಿ. ಮನುಷ್ಯ ಅಂದ್ರ ಯಾರೋ ಎಲ್ಲೋ ಒಗದ ಕಲ್ಲಲ್ಲ, ಮಾಂಸದ ಮುದ್ದೆ ಅಲ್ಲ. ಅವ ಬಹಳ ಜನರ ಉಪಕೃತದ ಮೊತ್ತ ಮನುಷ್ಯ, ಬಹಳ ಜನರ ಉಪಕೃತದ ಮೊತ್ತ ಮನುಷ್ಯ.
ನಮಗಿಲ್ಲೇನು ದೇವ್ರು, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಸಲುವಾಗಿ ನನ್ನ ತಾಯಿಯ ಎದೆಯೊಳಗೆ ಹಾಲಿಟ್ಟು ಕಳಿಸ್ಯಾನಲ್ಲ, ಅವ ಏನು ಉಪಕಾರ ಮಾಡ್ಯಾನ ಹೇಳಿ. ಎಷ್ಟು ಶುಗರ್ ಇರಬೇಕು, ಎಷ್ಟು ಪ್ರೋಟೀನ್ ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು ಚೆಕ್ ಮಾಡಿಬಿಟ್ಟಿವಿ. ನಾವೇನ್ರ ಬಂದು ದೇವ್ರ ತುಂಬಿ ಕಳಿಸ್ಯಾನ. ಅವ ಕೊಟ್ಟಾನಲ್ಲ ಈ ಬದುಕು. ಅವನಿಗೆ ಉಪಕಾರ ಸ್ಮರಣೆ ಮಾಡುವುದು ಹೆಂಗ ಅಂದ್ರೆ ಏನೂ ಮಾಡುವುದಲ್ಲ. ನಾವೇನು ಬಂದು ಹಿಮಾಲಯ ನಿರ್ಮಾಣ ಮಾಡಬೇಕಾಗೈತೆ, ಏನು ಹೊಳೆಗಳನ್ನು ನಿರ್ಮಾಣ ಮಾಡಬೇಕಾಗೈತೆ, ಗುಡ್ಡ ನಿರ್ಮಾಣ ಮಾಡಬೇಕಾಗೈತೆ. ಭಾಳ ಮಂದಿ ಕೇಳ್ತಾರೆ ಜೀವನದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ಅಂತಿರ್ತಾರೆ. ಏನು ಫಿಲಾಸಫರ್ಸ್ ಇದ್ದಂಗೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನ್ರಿ? ಜೀವನದ ಉದ್ದೇಶ ಸಾರ್ಥಕತೆ ಆಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ. ನೀ ಹಿಮಾಲಯ ನಿರ್ಮಾಣ ಮಾಡಬೇಕಾಗಿಲ್ಲ, ಕೆರೆ ಹೊಳ್ಳಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ದೇವರು ಏನು ಕೊಟ್ಟಾನ ಇಟ್ಟಾನ ಅದನ್ನು ಕೆಡಿಸ್ಲಾರ್ದಂಗಿದ್ದೆ ಅಂದ್ರೆ ಅದೇ ಜೀವನದ ಸಾರ್ಥಕತೆ ಅಷ್ಟೆ. ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ ಅಷ್ಟೆ. ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಅಷ್ಟೆ. ಯಾವಾಗ ಇಂಡಿಯಾ ಗ್ರೇಟ್ ಆಗ್ತೈತಿ ಅಂದ್ರೆ ಇದು ಕ್ಲೀನ್ ಇರಬೇಕು. ಸ್ವಚ್ಛ ಭಾರತ, ಸ್ವಸ್ಥ ಭಾರತ. ಇದು ದೇವನ ಉಪಕೃತಿ ಆಗುವುದಂದ್ರೆ ನಮ್ಮ ಊರು ಸ್ವಚ್ಛ ಇಡಬೇಕು, ನಮ್ಮ ದೇಶ ಸ್ವಚ್ಛ ಇರಬೇಕು. ಕೆಡಿಸ್ಲಾರ್ದಂಗೆ ಇದ್ವಿ ಅಂದ್ರೆ ಅದೇ ಧರ್ಮ, ಅದು ಅಷ್ಟೆ. ನಮಗೆ ಅಷ್ಟೇ ಆಗೈತೇನು, ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಹಡ್ದವ್ವ ನಮಗೆಲ್ಲ ಜನ್ಮ ಕೊಟ್ಟ ಅವ್ರ ಋಣ ಹೆಂಗೆ ತೀರಿಸ್ಬೇಕ? ಏನು ತಂದೆ ತಾಯಿ ಋಣ ಅಂದ್ರೆ ದಿವಸ ಪಾದಪೂಜೆ ಮಾಡೋದೇನು? ಎಲ್ಲೋ ಇರುವ ನಮಗೆ ಜಗತ್ತು ತೋರಿಸಿದವರು ಯಾರು ನಮಗೆ ಹೇಳಿ? ಮಾತೃದೇವೋಭವ, ಪಿತೃದೇವೋಭವ. ವೇದಗಳು ಗುರುಗಳು ಸಾಲಿ ಕಲಿಸಿ ಹೋಗಾಗ ಮಕ್ಕಳಿಗೆ ಕಲಿಸಿದ್ದೆರಡೇ ಮಾತು. 16 ವರ್ಷ ಗುರುಕುಲಗಳಲ್ಲಿ ಇಟ್ಕೊಂತಿದ್ರು, ಇಟ್ಕೊಂಡು ಕಲಿಸಿದ್ದು ಎರಡು. ನೋಡಪ್ಪ, ಸತ್ಯಂ ವದ ಧರ್ಮಂಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ಅತಿಥಿ ದೇವೋಭವ. ನೀನು ಶಾಸ್ತ್ರ 16 ವರ್ಷ ಕಲಿಸೀನಿ, ನೆನಪಿದ್ರೆ ಇಟ್ಕೋ, ಇರ್ದಿದ್ರೆ ಬಿಡು. ಆದ್ರೆ ಧರ್ಮದ ಹಾದಿ ಬಿಡಬೇಡ, ತಂದೆ ತಾಯಿ ಗುರು ಸೇವಾ ಮಾಡೋದು ಬಿಡಬೇಡ. ಇವೆರಡು ನೆನಪಿಟ್ಟುಕೊಂಡ್ರೆ ದರ್ಶನಗಳ ಸಾರ ಇದು. ಇಬ್ಬರ ತಂದೆ ತಾಯಿ ಮುದುಕ ಮುದುಕಿ 12 ಮಕ್ಕಳು ಹಡದ್ರು, 12 ಮಕ್ಕಳಿಗೆ ಜೋಪಾನ ಮಾಡ್ಯಾರ. ಅವರು 24 ಮಂದಿ ಆದ್ಮೇಲೆ 2 ಮುದುಕಿಗೆ ಜೋಪಾನ ಮಾಡಕ್ಕಾಗುವಲ್ದಲ್ಲ. ಎಲ್ಲ ಮಕ್ಕಳು ನಾವು ಅಪ್ಪ ಗಳಿಸಿದ ಆಸ್ತಿಗೆ ಪಾಲು ಕೇಳಿದಿವೆ ಹೊರತು ತಂದೆ ತಾಯಿಗೆ ಪಾಲು ಕೇಳಿದ ಮಕ್ಕಳೆಲ್ಲದಾರ ಹೇಳಿ? ನಮ್ಮಪ್ಪ ನಮ್ಮವ್ವ ನನಗೆ ಪಾಲಿಗಿರ್ಲಿ, ಆಸ್ತಿ ನೋಡೋಣ ಅಂದ ಮಕ್ಕಳದಾರೇನು ಹೇಳಿ? ಬೇಕಲ್ಲ ಇದು. ನಮಗೆ ಈ ಜಗತ್ತು ತೋರಿಸಿದವರು ಜಗದ್ಗುರು ಅಂದ್ರೆ ಏನಲ್ಲ. ನನ್ನ ಕಣ್ಣು ಯಾರಿಂದ ಬಂದು ಜಗತ್ತು ನೋಡುತ್ತಲ್ಲ ಅದೇ ತಂದೆ ತಾಯಿನೇ ನಮಗೆ ಜಗದ್ಗುರುಗಳಷ್ಟೇ. ಅವರು ತೋರಿಸ್ಯಾರ ಜಗತ್ತು. ಅವರು ತೋರಿಸದೇ ಇದ್ರೆ ನಾವು ಜಗತ್ತು ನೋಡ್ಲಿಕ್ಕೆ ಸಾಧ್ಯತೆಯನ್ನು ಹೇಳಿ? ಏನು ಅವ್ವ ಅಪ್ಪ. ಅವ್ವ ಒಂದು ಘಟನಾ ನಡೀತು. ಒಬ್ಬ ಹೆಣ್ಮಗಳು ಗರ್ಭಿಣಿ ಇದ್ಲಂತ. ಒಂದು ಮುದುಕಿ ಮಗ ಹೊರಗೆ ಹಾಕಿದ್ದ. ಅದಕ್ಕೆ ಹೊರಗೆ ಹಾಕಿದಾಗ ಗರ್ಭಿಣಿ ಹೆಣ್ಮಗಳು ಹೆರಿಗೆ ನೋವು ಬಂದಿದ್ದು, ಆಸ್ಪತ್ರೆಗೆ ಹೊಂಟಿತ್ತು. ಅವ್ರ ಮನೆ ಮುಂದೆ ಹೋಗಿ ಅವ್ವ ಸ್ವಲ್ಪ ಏನಾರ ಅನ್ನ ಕೊಡು, ರೊಟ್ಟಿ ಕೊಡು, ನನ್ನ ಮಗ ಹೊರಗೆ ಹಾಕ್ಯ ನನಗಂತ ಮುದಿಕೆ ಅಂತು. ಅವಾಗ ಆ ಹೆರಿಗೆಗೆ ಹೊಂಟೆ ಹೆಣ್ಮಗಳಂತಾಳ, ನನಗ ಹೆರಿಗೆ ನೋವು ಕಾಣಿಸ್ಕೊಂಡವ, ನಿನಗೆಲ್ಲಿ ನೀಡಕ್ಕೆ ಹೋಗ್ಲಿ ನಾನು? ಅವಾಗ ಮುದಿಕ್ ಹೇಳ್ತೈತಿ, ನನಗೂ ಗೊತ್ತೈತಿ ಹೆರಿಗೆ ನೋವು ಏನು ಅನ್ನೋದು. ಆದ್ರೆ ಹೆರಿಗೆ ನೋವಿಗಿಂತ ಮಗ ಹೊರಗೆ ಹಾಕಿದ ನೋವು ಭಾಳ ದೊಡ್ಡದೈತಿ, ಅದು ಕಲ್ಕೋಬೇಕಾಗೈತಿ. ಮಗ ಹೊರಗೆ ಹಾಕ್ಯಾನಲ್ಲ, ಅದ್ರ ನೋವು ತಡ್ಕೊಳಕ್ಕಾಗುವಲ್ದ ನನಗೆ. ಇಲ್ಲೇನು ತಾಯಿ ತಂದೆ ನಮ್ಮನ್ನೆಷ್ಟು ದೊಡ್ಡವರನ್ನಾಗಿ ಮಾಡ್ಯಾರ ಅವರು. ನಾವಿಲ್ಲಿ ಕುಂತು ಹೇಳಿವಿ ಮಾತಾಡಿವಿ ಅಂದ್ರೆ ಅವರ ಅಲ್ಲ ನಮಗೆಲ್ಲ. ತಾಯಿ ತನ್ನ ಮಗುವನ್ನ ತನ್ನ ಮಡಿಲಲ್ಲಿ ಹಾಕ್ಕೊಂಡು, ಯಾರೂ ಇಲ್ಲ ರೂಮ್ನ್ಯಾಗ, ಸುಮ್ಮನೆ ಹಿಂಗೆ ಶರಗು ಮುಚ್ಚಿ ಹಾಲು ಕುಡಿಸಾಳ. ಶರಗು ಮುಚ್ಚಿ ಹಾಲು ಕುಡಿಸಾಳ ತಾಯಿ. ಎದಕ್ಕ ಅಂದ್ರೆ ಯಾರೂ ಇಲ್ಲ ರೂಮ್ನ್ಯಾಗ, ಕದ ಹಾಕ್ಕೊಂಡಾಳ. ತನ್ನ ಮಗನಿಗೆ ಶರಗು ಮುಚ್ಚಿ ಯಾಕೆ ಹಾಲು ಕುಡಿಸ್ತಾಳ ಅಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಬೀಳಬಾರದು ಅನ್ನೋದು ತಾಯಿಯ ವಿಶೇಷತೆ ಇದು. ಅಪ್ಪಿಲ್ಲೇನು? ಅಪ್ಪ ನಮಗೆಲ್ಲ ಹೆಗಲ ಮೇಲೆ ಕುಂದರ್ಸ್ಕೊಂಡು ಜಗತ್ತು ತೋರಿಸಿಲ್ಲೇನು? ಅಪ್ಪ ಅಂತಿದ್ದ ಮಗನಿಗೆ, ನೋಡು ಮಗ, ನನ್ನ ಹೆಗಲ ಮೇಲೆ ಕುಂದ್ರ ನೀನು. ನಾನು ಸಾಲಿ ಕಲಿಲಾರ್ದವನು, ನೀನು ತಿಳಿದವ. ಜಗತ್ತು ನೋಡಿ ನಾನು ನೋಡಿಲ್ಲ.
ನಾನು ನೋಡಿಲ್ಲ ಮಗ, ನಾನು ನೋಡದ ಜಗತ್ತನ್ನು ನೀನು ನೋಡಬೇಕು ಅಂತ ತನ್ನ ಹೆಗಲ ಮೇಲೆ ಕುಂದಿರಿಸಿಕೊಂಡು ಜಗತ್ತು ತೋರಿಸಿದವನು ತಂದೆ ಅಲ್ಲೇನು ಹೇಳಿ. ಈ ಭೂಮಿಯ ಮೇಲೆ ಎಲ್ಲ ಜ್ಯೋತಿರ್ಲಿಂಗಗಳಿಗಿಂತ ಪವಿತ್ರ ಸ್ಥಳಗಳಿಗಿಂತ 2 ಪವಿತ್ರ ಸ್ಥಳ ಇದ್ರೆ ಅದು ತಾಯಿಯ ವಾತ್ಸಲ್ಯದ ಮಡಿಲು, ತಂದೆಯ ಪ್ರೇಮದ ಹೆಗಲು ಅಷ್ಟೇ. ಅವ್ರು ಅದಾರಂತ ನಾವು ಅದನ್ನು ಬಿಟ್ಟಿವಿ. ಅವ ಹೋದ ಮೇಲೆ ಒಂದು ಫೋಟೋ ಇಟ್ಟಿವಿ. ಇದ್ದಾಗ ಸೇವಾ ಮಾಡಿದವರಲ್ಲ, ಹೋದ ಮೇಲೆ ಒಂದು ಫೋಟೋ ಇಟ್ಟು ಅದಕ್ಕೊಂದು ದೊಡ್ಡ ಸರ ಹಾಕಿ, ಅವ ಏನೇನು ಉಣ್ತಿದ್ದ ಹೋಳಿಗೆ ಕರಿಗಡಬ ಇಟ್ಟು, ಅವ ಏನೇನು ಗಣೇಶ್ ಚುಟ್ಟ ಯಾವ ಇರ್ತಿರ್ತಾರೆ ನೋಡ್ರಿ ಮನ್ಯಾಗ. ಅವ ಏನೇನು ಸೇತಿದ್ದ ಇಡ್ತಾರೆ. ಅಕಸ್ಮಾತ್ ಅವು ಬಾಟ್ಲಿನೂ ಇಟ್ಟಿರ್ತಾರಮ್ಮ. ಅಪ್ಪ ಕುಡಿತಿದ್ನಂದ್ರೆ ಅಪ್ಪಂದು ಮುಗೀತು, ಇನ್ನು ಮುಂದೆ ಮಗ ಶುರು ಮಾಡವ. ಏನು ಮಜಾ ಐತೆ ಜಗತ್ತು. ಭಾಳ ಮಂದಿ ಮಕ್ಕಳು ಹೇಳ್ತಿರ್ತಾರೆ, ನನಗೆ ಓದಿದ ನೆನಪು ಉಳಿದಿಲ್ಲ ನೋಡ್ರಿ. ಓದಿದ್ದು ನೆನಪು ಉಳಿಬೇಕಾದ್ರೆ ಈ ಪರೀಕ್ಷಾ ಪ್ರಿಪ್ರೇಷನ್, ಹೌ ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್ಸ್ ಅಂತ ಭಾಳ ಟೆಕ್ನಾಲಜಿ ಇದಾವೆ. ರೀಡ್, ರೈಟ್, ರಿಮೆಂಬರ್, ರಿಹರ್ಸಲ್ 100 ಹೇಳ್ತಾರೆ. ಇದಕ್ಕೆ ಮಿಗಿಲಾಗಿ ನಾನು ಓದಿದ್ದು ನೆನಪಿಡಬೇಕಾದ್ರೆ ಯಾವ ಟೆಕ್ನಾಲಜಿ ಇಲ್ಲ. ನಮ್ಮ ಅಪ್ಪನ ಬೆವರ, ನಮ್ಮ ಅವ್ವನ ಕಷ್ಟ ನಮ್ಮ ತಲೆಯಾಗ ಬಂದು ಬಿಟ್ರೆ ಓದಿದ್ದು ತಾನೇ ನೆನಪು ಉಳಿತೈತಿ. ಉಳಿದಿದ್ದೇನೂ ಬೇಕಾಗಿಲ್ಲ. ಅದಕ್ಕೆ ಅವ್ವ ಅಪ್ಪ ಅವರು ನಮಗೆ ದೊಡ್ಡದಾರ, ಗುರುಗಳದಾರ, ಜಗತ್ತಿನ ಶ್ರೇಷ್ಠ ಜ್ಞಾನಿಗಳದಾರ. ಎಷ್ಟೋ ಜನ ನಮ್ಮ ಕೈ ಹಿಡಿದು ಕಲಿಸಿದ ಗುರುಗಳದಾರಲ್ಲ, ಅವರು ಕೊಟ್ಟಾರಲ್ಲ, ಅವರು ಉಪಕೃತಿ ನಮಗಾಗಿಲ್ಲ. ಅವರು ಉಪಕಾರ ಸ್ಮರಣೆ ಮಾಡಬೇಕಷ್ಟೆ. ನಿಸರ್ಗ ಐತಿ ನೋಡಿ, ನಿಸರ್ಗ ಇದನ್ನು ನಾವು ಕೆಡಿಸಬಾರ್ದು. ಇದನ್ನು ನಿಸರ್ಗ ಎಷ್ಟು ಅದ್ಭುತ ಐತಿ ಅಂದ್ರೆ ಇದಕ್ಕೆ ಬ್ರಹ್ಮಾಂಡ ಅಂತ ಕರೀತಾರೆ. ನಿಸರ್ಗಕ್ಕೆ, ಜಗತ್ತಿಗೆ ದೇಹ ಐತೆಲ್ಲ ಇದು ಪಿಂಡಾಂಡ. ದೇಹ ಪಿಂಡಾಂಡ, ಜಗತ್ತು ಬ್ರಹ್ಮಾಂಡ. ಈ ಪಿಂಡಾಂಡ ಎದರಿಂದಾಗೈತಿ ಅಂದ್ರೆ ಈ ಬ್ರಹ್ಮಾಂಡದಿಂದಾಗೈತಿ. ಈ ಬ್ರಹ್ಮಾಂಡ ಕೆಟ್ಟಿತು ಅಂದ್ರೆ ಪಿಂಡಾಂಡ ಕೆಡತೈತಿ. ಅದಕ್ಕೆ ಅದನ್ನು ಕೆಡಿಸಬಾರದು ನಾವು. ಅದಕ್ಕೆ ಯಾಕೆ ಹೇಳ್ತಾರೆ, ಗಿಡ ಹಚ್ಚಬೇಕು, ಭೂಮಿಯೊಳಗೆ ವಿಷ ಹಾಕಬಾರದು, ನೀರು ಸಂಗ್ರಹಣೆ ಮಾಡಬೇಕು, ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಗಿಡ ಹಚ್ಚತಿರ್ಬೇಕು ಮನುಷ್ಯ, ಗಿಡ ಬೆಳೆಸಬೇಕಲ್ಲ. ಈ ಕ್ರೊಯೇಷಿಯಾ ಅಂತ ಒಂದು ದೇಶ ಐತಿ. ಕ್ರೊಯೇಷಿಯಾ ದೇಶದೊಳಗ ಅಲ್ಲಿ ಒಟ್ಟ ಮದುವೆ ಆಗೋರಿಗೆ ಪರ್ಮಿಷನ್ ಕೊಡಬೇಕಂದ್ರೆ ಮೊದಲು 100 ಗಿಡ ಹಚ್ಚಿ ಬೆಳೆಸಿದ್ದ ಫೋಟೋ ವಿತ್ ಫೋಟೋ ಪ್ರೂಫ್ ಕೊಟ್ರೆ ಪರ್ಮಿಷನ್ ಕೊಡ್ತಾರ ಅವ್ರು. ಮದುವೆ ಆಗ್ಬೇಕಂದ್ರೆ ಒಟ್ಟ 100 ಗಿಡ ಮೊದಲು ಇಂಡಿಯಾದಾಗ ತರ್ಬೇಕು. ಇದಕ್ಕೆ ಇವು ಒಟ್ಟ ಯಾವರ ಕೇಳ್ರಿ, ಒಟ್ಟ ಕನ್ಯಾ ಹುಡುಕಕತ್ತೀವಿ ನಾವು. ಬರೀ ಕನ್ಯಾ ಹುಡುಕದ್ರಾಗ ಮುಪ್ಪಾಗ್ಯಾರ. ಅಲ್ಲಿ ಹಂಗ 100 ಗಿಡ ಹಚ್ಚಿದ್ರೆ ಪರ್ಮಿಷನ್. ನಿಸರ್ಗದ ಬಗ್ಗೆ ಎಷ್ಟು ಕಾಳಜಿ ಐತಿ. ನಮ್ಮಲ್ಲಿ ಬರೇ ಇದ್ರಾಗ ಅಟ್ಟ ಹಿಂಗೆ ಫೋಟೋ ತೆಗೆಸ್ಕೊಂಡು ಹೋಗ್ಬಿಡ್ತೀವಿ ನಾವು. ಅಂದ್ರೆ 100 ಗಿಡ ಹಚ್ಚಿದ್ರೆ ಮದುವೆಗೆ ಪರ್ಮಿಷನ್. ಇಲ್ಲಿ ಇಂಡಿಯಾದಾಗ ಆತಂದ್ರೆ ಬರೋಬ್ಬರಿ ಆಗ್ತೈತಿ. ಅಂದ್ರೆ ಇಲ್ಲಿ ಬರೇ ಚಂತನ ಕನ್ಯಾ ನೋಡಿದ್ದ ಏನು ಮದುವೆ ಒಳಗನ ಟೈಮ್ ಹೋಗೈತಿ. ಒಬ್ಬ ಹೆಣ್ಮಗಳು ಮಗಳಿಗೆ ಕನ್ಯಾ ತೋರ್ಸಕ್ ಬಂದಿದ್ರಂತ. ಕನ್ಯಾ ಮಗಳಿಗೆ ಕರ್ಕೊಂಡು ಅವು ಬಂದು ವರ ನೋಡೋದು ಕೂಡ್ಲೇನೆ ಬೇಹುಷಾಗಿ ಬಿದ್ಲಕ್ಕೆ. ಪ್ರಜ್ಞೆ ತಪ್ಪ ಅವಗ. ಏನಾಗೈತಿ ಎಬ್ಬಸ್ರಂತ ಎಲ್ಲರೂ ಬಂದರು, ನೀರು ಹೊಡೆದ್ರು, ಎಲ್ಲ ಮಾಡಿದ್ರು. ಮುಖಕ್ಕೆ ಕರ್ಬಿ ತೊಗೊಂಡು ವರ್ಷದ ಮೇಲೆ ಆಕಿಗೂ ಎಚ್ಚರತ್. ಯಾಕೆ ಹಂಗ್ಯಾಕೆ ಹುಡುಗನ ನೋಡೋದು ಕೂಡಲೇ ಬೇಹುಷಾದಿ? ಅಲ್ಲ, ಇವ ನನಗೆ ನೋಡಾಕ ಬಂದಿದ್ದ, ಇನ್ನೂ ಕನ್ಯಾ ನೋಡೋದ ಮುಗುದಿಲ್ಲ ಒಂದು. ಅವಾಗ ನನಗೆ ನೋಡಾಕ ಇನ್ನೂ ಮುಗುದಿಲ್ಲ ಒಂದು. ಇವ ಯಾವಾಗ ಗಿಡ ಹಚ್ಚವ, ಯಾವಾಗ ಊರು ಸ್ವಚ್ಛ ಇಡವ. ಇದು ಮುಂಚೆ. ಮದುವೆ ಆದ್ಮೇಲೆ ಏನೈತಿ ಹೇಳಿ, ಏನು ಯಾವಾಗ ಕಟ್ಟವ್ರು ಇವರು. ಅದಕ್ಕೆ ದೇವರ ಪೂಜೆ ಅಂದ್ರೆ ಏನು ಅಂದ್ರೆ, ಲಕ್ಷ ದೀಪಗಳನ್ನು ಹಚ್ಚಿ ದೇವನನ್ನು ಪೂಜಿಸುವುದಲ್ಲ. ಲಕ್ಷ ದೀಪಗಳಿಂದ ದೇವನ ಪೂಜೆ ಅಲ್ಲ, ವೃಕ್ಷ ದೀಪಗಳಿಂದ ದೇವನ ಪೂಜೆ ಮಾಡಬೇಕಿದು. ವೃಕ್ಷ ದೀಪೋತ್ಸವ, ಲಕ್ಷ ದೀಪೋತ್ಸವ ಅಲ್ಲ, ವೃಕ್ಷ ದೀಪೋತ್ಸವ. ಅದಕ್ಕೆ ನಿಸರ್ಗದ ಬಗ್ಗೆ ನಮಗೆ ಪ್ರೇಮ ಇರಬೇಕಾಗ್ತೈತಿ. ಮನುಷ್ಯ ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಇದಕ್ಕ ಯಜ್ಞ ಅಂತ ಕರೀತಾರೆ. ಬಸವಣ್ಣವ್ರು ಎಷ್ಟು ಸುಂದರ ಹೇಳಿದ್ರು. ಯಜ್ಞ ಅಂದ್ರೆ ಎದಕ್ಕೆ ಅನ್ನಬೇಕು ಅಂದ್ರೆ, ನಾವೇನು ತಿಳ್ಕೊಂಡಿವಿ, ಒಂದು ಕುಂಡ್ಲ ಮಾಡಿರ್ತೀವಿ, ಅದ್ರಾಗ ಕಟ್ಟಿಗೆ, ತುಪ್ಪ, ಹಾಲು ಎಲ್ಲ ಹಾಕಿರ್ತೀವಿ, ಯಜ್ಞ ಉರಿತಿರ್ತೀವಿ. ಇದು ಅಷ್ಟೇ, ಅದು ಅಲ್ಲಂತಲ್ಲ, ಇದು ಅಷ್ಟ ಯಜ್ಞ ಅಲ್ಲಂತಲ್ಲ. ಬಸವಣ್ಣವ್ರು ಎಷ್ಟು ಸುಂದರವಾದ ವಿಮರ್ಶೆ ಮಾಡ್ತಾರಂದ್ರೆ,
ಕಿಚ್ಚು ದೈವವೆಂದು ಹವಿಯ ನೆಕ್ಕುವವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ ಕೂಡಲ ಸಂಗಮ ದೇವ ವಂದನೆಯ ಮರೆತು ನಿಂದಿಸುವರಯ್ಯ. ಆತ ನಿಮ್ಮ ಪ್ರಕಾರ ಅವ್ರ ಅಂತಾರೆ. ಎಷ್ಟು ವಿಮರ್ಶೆ, ಎಷ್ಟು ಚಲೋ ಐತಿ. ಯಜ್ಞ ಅಂದ್ರೆ ಆತಪ್ಪ ಒಂದಿಷ್ಟು ಗಂಧದ ಕಟ್ಟಿಗೆ ತುಪ್ಪ ಅವು ಇವು ಹಾಕಿ ಯಜ್ಞ ಮಾಡಿ ಶುರು ಮಾಡ್ತೀಯಲ್ಲ, ಆತ ಬೆಂಕಿ ಹಾಕಿ ಇಲ್ಲ ಅದ್ರಾಗ ಅಗ್ನಿ ಪುಟ ಮಾಡಿ. ಮತ್ತು ಈ ಕುಂಡದೊಳಗಿರುವ ಅಗ್ನಿನ ದೇವ್ರಂದ್ರೆ ಅಕಸ್ಮಾತ್ ಒಂದು ಕಿಡಿ ಹಾರಿ ಮನೆಗೆ ಬೆಂಕಿ ಹತ್ತಂತೇಳಿ ಮತ್ತು ಹೊರಗೆ ಬಂದು ನಿಂತು ಮನ್ಯಾಗ ಹತ್ತಿದ್ದ ಸಣ್ಣ ದೇವರು ಇದು ದೊಡ್ಡ ದೇವ್ರಂತ ಕೈ ಮುಗಿಬೇಕಪ್ಪ ಅವ್ರಂತಾರ. ಮತ್ತಿದು ದೊಡ್ಡ ದೇವ್ರಂತ ಕೈ ಮುಗಿಯೋದು ಬಿಟ್ಟು ಬಚ್ಚಲ ನೀರು ಬೀದಿಯ ಧೂಳ ಕರ್ಕೊಂಡು ಮಂದಿ ಕರೆದು ಯಪ್ಪ ಉಳಿಸ್ರು ಅಂತ ಯಾಕೆ ಅನ್ನಕ್ಕೆ ಹೋಗಿ ನೀನು? ಅದು ಅಲ್ಲ. ಯಜ್ಞ ಅಂದ್ರೆ ಈ ವಿಶ್ವವೇ ಒಂದು ಯಜ್ಞ ಕುಂಡ, ಈ ವಿಶ್ವವೇ ಒಂದು ಯಜ್ಞ ಮಂಡಲ. ಈ ವಿಶ್ವಕ್ಕೆ ನಿನ್ನನ್ನೇ, ನಿನ್ನ ಇಂದ್ರಿಯಗಳನ್ನೇ ನೀನು ಅರ್ಪಿಸಬೇಕು. ಅದು ನಿಜವಾದ ಯಜ್ಞ ಅನ್ನೋದು ಬಸವಣ್ಣನವರ ಕಲ್ಪನೆ. ಉಪಕಾರ ಸ್ಮರಣೆಗಾಗಿ ಮಾಡಬೇಕಾಗ್ತದೆ. ಮತ್ತು ಜಗತ್ತಷ್ಟೇ ಅಲ್ಲ, ಈ ಜಗತ್ತು ವಿಕಾಸ ಆಗಬೇಕಲ್ಲ, ವಿಕಾಸಕ್ಕಾಗಿ ಒಂದಿಷ್ಟು ಕಾರ್ಯಗಳನ್ನು ಮನುಷ್ಯ ಮಾಡಬೇಕಾಗ್ತದೆ. ಜಗತ್ತು ವಿಕಾಸ ಆಗಬೇಕಲ್ಲ, ನಾನೊಬ್ಬನೇ ಬದುಕುವುದಾಗುವುದಿಲ್ಲ. ಜಗತ್ತು ವಿಕಾಸ ಆಗಬೇಕಾದ್ರೂ ಮನುಷ್ಯ ವಿಕಾಸಶೀಲ ಕೆಲಸ ಮಾಡಬೇಕು. ಯಾಕಂದ್ರ ಇಲ್ಲಿ ಎರಡು ವಿಷಯಗಳನ್ನು ನಾವು ತಿಳ್ಕೋಬೇಕು. ಅನ್ಲಿಮಿಟೆಡ್ ಎನರ್ಜಿ, ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇವ್ರು ಎರಡು ಕೊಟ್ಟಾನ, ಶಕ್ತಿ ಭಾಳ ಇಟ್ಟಾನ ಒಳಗ, ಆದ್ರೆ ಟೈಮ್ ಸ್ವಲ್ಪ ಕಟ್ಟಾನ. ಆಯುಷ್ಯ ಸ್ವಲ್ಪ ಇಟ್ಟಾನ, ಒಳಗೆ ಶಕ್ತಿ ಭಾಳ ಇಟ್ಟಾನ. ನಿನಗೊಂದು ಅವಕಾಶ ಕೊಟ್ಟೇನಿ, ಇಷ್ಟು ಸಮಯದೊಳಗೆ ನೀ ಹೆಂಗ ನೀನು ಶಾಂತ ರೊಸದು ಅಹುದೆಂದು ಬಣ್ಣಿಪ ವರ್ತನವನು ಕೂಡಲ ಸಂಘ ಮೆಚ್ಚಿ ಅಹುದಹುದೆನಬೇಕು. ಮನುಷ್ಯರು ಮೆಚ್ಚುವುದಲ್ಲ, ದೇವರು ಮೆಚ್ಚಿ ಹೌದನ್ನಬೇಕು. ಹಾಂಗ ಕೆಲಸ ಮಾಡಿ ಬಾ ನೀ ಜಗತ್ತಿನೊಳಗೆ. ಏನು ಮಾಡಲಿಲ್ಲೇನು? ಎಷ್ಟು ಅದ್ಭುತ ಜಗತ್ತು ವಿಕಾಸ ಆಗ್ಲಿಕ್ಕೆ ಎಷ್ಟು ಮಂದಿ ಎಷ್ಟು ಅದ್ಭುತ ಕೆಲಸ ಮಾಡ್ಯಾರ ಹೇಳಿ. ನೀ ಚಲೋ ಕೆಲಸ ಮಾಡ್ದಿ ಅಂದ್ರೆ ಮನುಷ್ಯನೇ ಜೀವನ ಯೋಗ ಆಗ್ತಾಯಿತ್ತು. ಹರೇಕಾಳ ಹಾಜಬ್ಬ ಅಂತ ಮಂಗಳೂರು ಕಡೆ ಒಬ್ಬ ಹಾಜಬ್ಬ ಇದ್ದ. ಹಾಜಬ್ಬ ಏನೂ ಇಲ್ಲ, ಸುಮ್ಮನೆ ಹಣ್ಣು ಮಾರ ಮನುಷ್ಯ. ಹಾಜಬ್ಬ ದಿವಸ 150 ರೂಪಾಯಿ ತೆಗೆದಿಟ್ಟು ತಾನು ಸಾಲಿ ಕಲ್ತಿಲ್ಲ, ತನ್ನ ಹುಟ್ಟಿದೂರಿಗೊಂದು ಸಾಲಿ ಕಟ್ಟಿಸನಲ್ಲ. ಇದು ವಿಕಾಸಕ್ಕಾಗಿ ಮಾಡುವ ಕಾರ್ಯ. ನಮ್ಮೆಲ್ಲರ ಮಧ್ಯೆ ಒಬ್ಬ ಮಹಾನ್ ಪುರುಷ ಬದುಕೋದ. ನಮಗ್ ಮಕ್ಕಳಂದ್ರೆ ಟೆನ್ಷನ್. ನಮಗೆ ಎರಡಿದ್ರೆ ಟೆನ್ಷನ್. 10,000 10,000 ಮಕ್ಕಳು ತನ್ನ ಮಠದೊಳಗಿದ್ರು ಬರೇ ಜೋಳಿಗೆಯಿಂದ ಬದುಕಿಸಿದ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳಿದ್ರಲ್ಲ. ಏನು ವಿಕಾಸಕ್ಕಾಗಿ ಕೆಲಸ ಮಾಡಿದ್ರು ಹೇಳಿ. ಅದಕ್ಕೆ ಮನುಷ್ಯ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಬೇಕು. ಮಾಡುವ ಕೆಲಸ ಪ್ರೇಮದಿಂದ ಮಾಡಬೇಕು, ಅದು ಯೋಗ ಆಗ್ತೈತಿ. ಕಷ್ಟಪಟ್ಟು ಮಾಡುವುದಲ್ಲ, ಮಾಡುವ ಕೆಲಸ ಇಷ್ಟಪಟ್ಟು ಮಾಡಬೇಕು. ಏನ ಕೆಲಸ ಮಾಡಲಿ ಅದು ಚಂದ ಮಾಡದೆ ಅಂದ್ರೆ ಯೋಗ ಆಗತ್ತೆ. ಯೋಗ ಕರ್ಮಸು ಕೌಶಲಂ ಅಂತ. ಏನ ಕೆಲಸ ಮಾಡು, ಚಂದ ಮಾಡೋ ಮನುಷ್ಯನೇ. ಏನು ಕೆಲಸ ಮಾಡ್ತಿ ಚಂದ ಮಾಡ. ತಾಯಂದಿರು ಇರ್ತಾರ ಮನ್ಯಾಗ, ತಾಯಿ ಎಷ್ಟು ಕೌಶಲ್ಯಪೂರ್ಣ ಕೆಲಸ ಹಾಕಿ ಮನ್ಯಾಗ ಹರಕ್ ಸೀರೆ ಇರ್ತೈತಿ. ಹರಕ್ ಸೀರೆ ಹರಕ್ ದೋತ್ರ ತಗೊಂಡೊಂದು ಚಲೋ ಕೌದಿ ಹೊಲಿತಾಳೆ. ಇದು ಕೌಶಲ್ಯ, ಇದು ಸ್ಕಿಲ್ ಇಂಡಿಯಾ. ಇದು ಅಲ್ಲೇನು ಎಷ್ಟು ಜನ ಬಿದಿರಿನ ಸಾಮಾನುಗಳನ್ನು ತಗೊಂಡು ಅದಕ್ಕೆಲ್ಲ ಕಟ್ಟಿ ಪುಟ್ಟಿ ಅದು ಇದು ಎಷ್ಟು ಮಾಡ್ಯಾರ. ಒಂದು ಬಿದಿರು ಎಷ್ಟಾಗೈತಿ? ಬಿದಿರು ನಾನಾರಿಗಲ್ಲದವಳು. ಮರ ಆಗೈತಿ, ಪುಟ್ಟಿ ಆಗೈತಿ, ಏನೇನಾಗೈತಿ, ಲೈಟ್ ಆಗೈತಿ, ಕುರ್ಚಿ ಆಗೈತಿ. ಬಿದಿರು ಕಟ್ಟುವವನ ಕೌಶಲ್ಯ ಎಷ್ಟು ಅದ್ಭುತ ಇರಬೇಡ. ಏನ ಮಾಡ್ಲಿ ಕೌಶಲ್ಯಪೂರ್ಣ ಇತ್ತು ಅಂದ್ರೆ ಯೋಗ ಕರ್ಮಸು ಕೌಶಲ್ಯಂ. ಮಾಡುವ ಕೆಲಸ ಯೋಗ ಆಗಬೇಕಾಗಿದ್ರೆ ಮಾಡು, ಕೆಲಸ ಮಾಡು, ಚಂದ ಮಾಡು, ಪ್ರೇಮದಿಂದ ಮಾಡು. ಈಗ ಮನ್ಯಾಗ ಈಗ ನೀವು ಬಟ್ಟೆ ಉಡ್ತೀರಿ, ಪ್ಯಾಂಟ್ ಉಟ್ರೆ ಚಂದ ಉಡ್ಬೇಕು, ದೋತ್ರ ಉಡ್ತಿದ್ರೆ ಚಂದ ಉಡ್ಬೇಕದು, ಶರ್ಟ್ ಹಾಕೊಂಡ್ರೆ ಚಂದ ಹಾಕೋಬೇಕು, ಟೊಪ್ಪಿಗೆ ಹಾಕೊಂಡ್ವಿ ಅಂದ್ರೆ ಚಂದ ಹಾಕೋಬೇಕು, ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಿದ್ರು ಚಂದಗೆ ಹಾಕೋಬೇಕು. ಚಂದ ಹಾಕಿದ್ರೆ ಯೋಗ ಆಗತ್ತದ. ಏನ ಮಾಡ್ಲಿ ಚಂದ ಮಾಡ್ಬೇಕಷ್ಟ. ಅಡಿಗೆ ಮಾಡ್ತೀವಿಲ್ಲ ಮನ್ಯಾಗ, ಏನು ಮಾಡಿದ್ರೆ ಹಂಗ ಅಡಿಗೆ ಕಡಿಬಾರದು, ಬಟ್ ಕಡ್ಕೋಬೇಕು ಹುಡುಗರು ಬರೀ ಚಂದ ಮಾಡಬೇಕಂತ. ಒಬ್ಬ ಮನುಷ್ಯ ಡೆಂಟಿಸ್ಟ್ ಹತ್ರ ಹೋದ್ನಂತ. ಡೆಂಟಿಸ್ಟ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ. ಅವ ಡಾಕ್ಟರ್ ಅಂದ್ರೆ ಯಾಕೋ ಮುಂದಿನ 2 ಹಲ್ಲು ಮುರಿದಾವ? ಸರ್ ಸುಮ್ಮನೆ ರಿಪೇರಿ ಮಾಡ್ರಿ, ಏನು ಕೇಳಕ್ಕೆ ಹೋಗ್ಬೇಡ್ರಿ. ಅಲ್ಲ 2 ಯಾಕೆ ಮುರಿದಾವ ಮುಂದಿನ ಹಲ್ಲು?
ಇಲ್ಲ ನಮ್ಮ ಮನ್ಯಾನವರು ನಾಗರ ಪಂಚಮಿಗೆ ಶೇಂಗಾದ ಉಂಡಿ ಮಾಡಿದ್ದರ್ರಿ ತಿಂದು ಮುರಿದು. ಅಲ್ಲೋ ಶೇಂಗಾದ ಉಂಡಿ ತಿಂದು ಹಲ್ಲು ಮುರಿತಾರಂದ್ರೆ ಆಕಿದ್ ಬಿಡು, ಅವ್ರವು ಹೆಂಗೆ ಕಲಿಸಿರ್ಬಾರ್ದಕ್ಕೆ, ಅವ್ರ ಅಪ್ಪರ ಹೆಂಗೆ ಬಾಳೆ ಮಾಡಿರ್ಬಾರ್ದು. ಉಂಡಿ ಈ ಟೈಪ್ ಹಲ್ಲು ಮುರಿಯಂಗೆ ಉಂಡಿ ಮಾಡಿರ್ತಾರ ಯಾರು? ಅವ ಡಾಕ್ಟ್ರ್ ಅಂದ ಮತ್ತೆ ಈ ಟೈಪ್ ಹಲ್ಲು ಮುರಿಯಂಗೆ ಉಂಡಿ ಇರ್ತಾವಂದ್ರೆ ಒಲ್ಲೆ ಅನ್ನಬೇಕು. ಸರ್ ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ರೀ. ಸುಮ್ಮ ಎರಡ ಮುರಿಯಲಕ್ಕ, ಸುಮ್ಮ ಚಂದ ಏನು ಮಾಡ್ತೀವಿ ಯೋಗ ಮಾಡಬೇಕಷ್ಟು. ಮಾಡುವ ಕೆಲಸ ಯೋಗ ಆಗಬೇಕು, ಚಲೋ ಕೆಲಸ ಮಾಡೋದು. ನಮ್ಮಲ್ಲಿ ಹೆಂಗೈತಿ ನೋಡಿ, ದೇಶ ವಿಕಾಸ ಆಗಬೇಕಾದ್ರೆ ಕೆಲಸ ಮಾಡಬೇಕು. ನೀವು ಜಪಾನ್ ದೇಶ ಇದೆ, ಇದು ತಿಳ್ಕೊಬೇಕು ನಾವು. ನಮ್ಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ನಾವು, ಜಪಾನ್ ದೇಶ ಇದೆ, ಜಪಾನ್ ದೇಶದೊಳಗೂ ಸ್ಟ್ರೈಕ್ ಮಾಡ್ತಾರೆ. ನಮ್ಮಲ್ಲಿ ಹಂಗ ಒಟ್ಟ ಬಂದಲ್ಲ. ಈಗ ಜಪಾನದ ಸ್ಟ್ರೈಕ್ ಹೆಂಗ ಅಂದ್ರ, ಅಕಸ್ಮಾತ್ ಈಗೊಂದು ಸ್ಲೀಪರ್ ತಯಾರು ಮಾಡೋ, ಪಾದರಕ್ಷೆ ತಯಾರು ಮಾಡೋ ಕಂಪ್ನಿ ಇತ್ತಂದ್ರ ಅವ್ರ ಕಂಪ್ನಿ ಬಂದ್ ಮಾಡೋದಿಲ್ಲ. ಕಾರ್ಮಿಕರು ಬರೇ ಬಲಗಾಲಿನ ಬೂಟ್ ಅಷ್ಟ ತಯಾರು ಮಾಡೋದು. ಅವ ಒಂದ ಹಾಕೊಂಡು ಅಡ್ಡಾಡ್ಲ, ಅವರು ಎಡಗಾಲಿಂದ ಮಾಡೋದಿಲ್ಲ. ಕೆಲಸ ನಿಂತಿಲ್ಲ, ಸ್ಟ್ರೈಕ್ ಬಿಟ್ಟಿಲ್ಲ. ಇದು ವಿಕಾಸಶೀಲ ಗುಣ ಕಲಿಬೇಕು ನಾವೆಲ್ಲ. ಈಗ ಅಕಸ್ಮಾತ್ ಬಸ್ ಡ್ರೈವರ್ ಕಂಡಕ್ಟರ್ ಸ್ಟ್ರೈಕ್ ಇತ್ತಂತೇಳಿ, ಈಗ ನಿಮಗೇನು ಪ್ರಶ್ನೆನೇ ಬರೋದಿಲ್ಲ. ಅವ್ರು ಇರಲಿಲ್ಲ ಅಂದ್ರೆ ನೀವು ಹತ್ಕೊಂಡು ಬಂದು ಬಿಡ್ತೀರಿ. ಅಲ್ಲಿ ಕಂಡಕ್ಟರ್ ಡ್ರೈವರ್ ಅಕಸ್ಮಾತ್ ಸ್ಟ್ರೈಕ್ ಬಂತು ಅಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ಮಂದಿಗೆ ಹತ್ತಿಸ್ಕೊಳ್ಳೋದು ಬಿಡೋದಿಲ್ಲ, ಒಟ್ಟು ಟಿಕೆಟ್ ತೊಗೊಳಲ್ಲ ಯಾರಿಗೆ, ಜನ ಅಡ್ಡಾಡ್ಲಿ. ಇದು ಸ್ಟ್ರೈಕ್. ನಮ್ಮ ದೇಶದೊಳಗೆ ಹೆಂಗೆ ಒಮ್ಮೆ ಬಂದ್ ಆತು ಅಂದ್ರೆ ಭಾರತ್ ಬಂದ್, ಕರ್ನಾಟಕ ಬಂದ್, ಸಾಲಿ ಬಂದ್, ಕಾಲೇಜ್ ಬಂದ್, ಆಫೀಸ್ ಬಂದ್, ಹಾಲು ಬಂದ್, ಮೊಸರು ಬಂದ್, ನೀರು ಬಂದ್, ಬಾರ್ ಮಾತ್ರ ಬಂದಿಲ್ಲ. ನೀರು ಬಂದ್, ಬಾರ್ ಓಪನ್. ಏನು ದೇಶ, ಯಾವಾಗ ನಾವು ಮುಂದೊಯ್ತೀವಿ ಇದನ್ನ? ಜಗತ್ತು ಯಾವ ದಿಕ್ಕಿನೊಳಗೆ ಹೊಂಟೈತಿ, ನಾವು ಯಾವ ದಿಕ್ಕಿನಾಗ ಹೊಂಟೀವಿ ಗೊತ್ತಾಗಬೇಕಲ್ಲ ನಮಗೆ. ಯಾವಾಗ ವಿಕಾಸಶೀಲ ಗ್ರೇಟ್ ಇಂಡಿಯಾ ಯಾವಾಗ ನಮಗೆ ವಿಷನ್ ಬರ್ತದೆ ಹೇಳಿ? ಎಷ್ಟು ಜಯಂತಿಗಳು ಮಾಡ್ತೀವಿ, ಎಷ್ಟು ಸಾಲಿ ಸೂಟಿ ಕೊಡ್ತೀವಿ, ಎಷ್ಟು ಆಫೀಸ್ಗಳ ರಜಾ ಕೊಡ್ತೀವಿ. ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ? ಅದಕ್ಕೆ ಅಬ್ದುಲ್ ಕಲಾಂ ಅವ್ರ ಹತ್ರ ಯಾರೋ ಬಂದ್ರಂತ, ನಿಮ್ಮ ಜಯಂತಿ ಮಾಡ್ತೀವಿ, ನಿಮ್ಮ ಹುಟ್ಟು ಹಬ್ಬಾಚರಣೆ ಮಾಡ್ತೀವಿ ನಾವು. ಅಬ್ದುಲ್ ಕಲಾಂ ಒಂದು ಸುಂದರ ಮಾತು ಹೇಳಿದ್ರು, ನೋಡ್ರಪ್ಪ, ನನ್ನ ಹುಟ್ಟು ಹಬ್ಬ ಮಾಡಂಗಿತ್ತಂದ್ರೆ ಸೂಟಿ ಕೊಟ್ಟು ಮಾಡೋದಲ್ಲ, ರಜೆ ಕೊಟ್ಟು ಮಾಡೋದಲ್ಲ. ನೀವು ಏನು ಕೆಲಸ ಮಾಡ್ತೀರಿ, ನನ್ನ ಹುಟ್ಟು ಹಬ್ಬದ ದಿವಸ 1 ತಾಸು ಹೆಚ್ಚಿಗೆ ಕೆಲಸ ಮಾಡಿದ್ರೆ ನನಗೆ ನಿಜವಾದ ಗೌರವ. ನಾನು ಭಾರತ ಮಾತೆಗೆ ಸಲ್ಲಿಸುವ ಗೌರವ. ಇದು ಕಲಾಮನ ರಾಷ್ಟ್ರ ನಿಷ್ಠೆ. ಇದು ಅದಕ್ಕೆ ಹೀಗೆ ಕೆಲಸ ಮಾಡಬೇಕು, ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಾಳ ಮಂದಿ ಅಂತಿರ್ತಾರೆ ನೋಡ್ರಿ, ಏನು ಅಂತಿರ್ತಾರೆ ಅಂದ್ರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ಮಡದ್ ಏನು ಮಾಡ್ತೀವಿ ಮ್ಯಾಲ ಹೋಗಿ ಅಲ್ಲಿ. ನಾಟ್ ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ನೀನು ಮಲ್ಕೊಂಡಾಗ ಕನಸು ಬಿತ್ತು ಅಂದ್ರೆ, ಕನಸು ಬಿದ್ದಾಗ ಲೈಫ್ ಬ್ಯೂಟಿ, ಅಕಸ್ಮಾತ್ ಕಣ್ಣು ತೆರೆದ ಎಚ್ಚರ ಆದಾಗ ಲೈಫ್ ಅನ್ನೋದೊಂದು ಡ್ಯೂಟಿ ಅಂತ ತಿಳ್ಕೊಂಡು ದೇಶ ವಿಕಾಸ ಆಗ್ತಿತ್ತಷ್ಟೆ. ಕಾಯಕಶೀಲತಾ, ಕರ್ಮಶೀಲತಾ, ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು, ದೇಶ ವಿಕಾಸ ಆಗಬೇಕಂತ ಕೆಲಸ ಮಾಡಬೇಕು. ಇದು ವಿಕಾಸಶೀಲ ರಾಷ್ಟ್ರ ಕಟ್ಟುವ ಯೋಗ, ಇದು ಕಾಯಕ ಯೋಗ ಇದು.